ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ವಿತ್ ನಿಮ್ ಕುಚ್ಕು ಚೇತನ್. ಎಸ್, ಇವತ್ತಿನ ಈ ಒಂದು ಇಂಟರ್ವ್ಯೂ ಒಂದು ವಿಶೇಷವಾದ ಸ್ಪೆಷಲ್ ಇಂಟರ್ವ್ಯೂ ಅಂತ ಹೇಳಬಹುದು. ಯಾಕಂತಂದ್ರ ಇವತ್ತು ನಮ್ಮ ಜೊತೆ ಕನ್ನಡದ ಕಿರಣ್ ಬೇಡಿ ಅವರದಾರ. ಏನ್ ಚೇತನ್ ಹೇಳತಿ, ಕನ್ನಡದ ಕಿರಣ್ ಬೇಡಿ ಯಾರವರು ಅಂತಂದ್ರಿ? ಎಸ್, ಅವರೀ ಹ್ಯುಮ್ಯಾನಿಟಿ ಫೌಂಡೇಶನ್ ದಲ್ಲಿ ಅಡ್ವೊಕೇಟಿವ್ ಆಫೀಸರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಮಂಗಳಮುಖಿ ಡಾಕ್ಟರ್ ಕಿರಣ್ ಬೇಡಿ ಅವರು. ಇವತ್ತು ಅವರನ್ನ ಸಂದರ್ಶಿಸುವವರು ಡಾಕ್ಟರ್ ಶ್ರೀರಂಗ ಜೋಶಿ ಅವರು. ಬನ್ನಿ ಹಂಗಾದ್ರ ಅವರು ನಡೆದ ಬಂದ ಹಾದಿ, ಅವರ ಸಾಧನೆ ಹೆಂಗಿತ್ತು ಕೇಳ್ಕೊಂಡ್ ಬರ್ನು. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ನಿಮ್ಮೆಲ್ಲರ ಮನೆಯ ಮಗ, ಜಗದ ಜಗುಲಿ ನಮ್ಮೂರ ಬಾನುಲಿ ಮಿತ್ರ ಹಾಗೂ ಆತ್ಮಸಖ. ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಧಾರ್ಮಿಕ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು, ಮಂಗಳಮುಖಿಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಈ ಮಹಾಮನೆಯಲ್ಲಿ ಹಬ್ಬದ ವಾತಾವರಣ, ಪರಮ ಉತ್ಸಾಹದ ಸಂಭ್ರಮ. ಕಾರಣ, ನಮ್ಮ ಜೊತೆಗೆ ಇದ್ದಾರೆ ಮಂಗಳಮುಖಿ ಡಾಕ್ಟರ್ ಕಿರಣ್ ಬೇಡಿ. ಅವರನ್ನ ಒಂದು ಸ್ವಾಗತ ಹಾಡಿನೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ. ಮೋಹನ ಮುರಳಿಯ ನಾದದ ಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ಮೋಹನ ಮುರಳಿಯ ನಾದದ ಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ರಾಧೆಯ ಮೋಹದ ಮೋಡಿಗೆ ಸೋತು ಕೃಷ್ಣನು ಬಂದ ನಗು ನಗುತ್ತಾ. ರಾಧೆಯ ಮೋಹದ ಮೋಡಿಗೆ ಸೋತು ಕೃಷ್ಣನು ಬಂದ ನಗು ನಗುತ್ತಾ. ಮೋಹನ ಮುರಳಿಯ ನಾದದ ಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ರಾಧೆಯ ತಾವರೆ ಕಣ್ಗಳ ನೋಟಕ್ಕೆ ಲೋಕನಾಯಕನೇ ಶರಣೆಂದ. ರಾಧೆಯ ತಾವರೆ ಕಣ್ಗಳ ನೋಟಕ್ಕೆ ಲೋಕನಾಯಕನೇ ಶರಣೆಂದ. ಹೂಬಾಣವನು ಹೂಡಿದ ಕಾಮನು, ಹೂಬಾಣವನು ಹೂಡಿದ ಕಾಮನು ನಿತ್ಯ ವಸಂತವ ತಂದ. ನಿತ್ಯ ವಸಂತವ ತಂದ. ಅಂದ ಚಂದದ ಬೃಂದಾವನದಲ್ಲಿ, ನಂದನವನದಲ್ಲಿ ಆನಂದ. ಅಂದ ಚಂದದ ಬೃಂದಾವನದಲ್ಲಿ, ನಂದನವನದಲ್ಲಿ ಆನಂದ. ಮೋಹನ ಮುರಳಿಯ ನಾದದ ಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ರಾಧೆಯ ಮೋಹದ ಮೋಡಿಗೆ ಸೋತು ಕೃಷ್ಣನು ಬಂದ ನಗು ನಗುತ್ತಾ. ಕೃಷ್ಣನ ಪ್ರೀತಿಗೆ ಪರವಶವಾಯಿತು ಸಂತಸ ತುಂಬಿದ ಗೋಕುಲ. ಕೃಷ್ಣನ ಪ್ರೀತಿಗೆ ಪರವಶವಾಯಿತು ಸಂತಸ ತುಂಬಿದ ಗೋಕುಲ. ಕೃಷ್ಣನ ಹೆಸರೇ ಉಸಿರಾಗಿಹುದು, ಕೃಷ್ಣನ ಹೆಸರೇ ಉಸಿರಾಗಿಹುದು. ಯುಗ ಯುಗಗಳಿಗದು ಜಗಕ್ಕೆಲ್ಲ, ಯುಗ ಯುಗಗಳಿಗದು ಜಗಕ್ಕೆಲ್ಲ. ಕೃಷ್ಣನು ಇಂದಿಗೂ ದಾರಿಯ ತೋರುವ, ನಂಬಿ ಕರೆದರೆ ನಾವೆಲ್ಲ, ನಂಬಿ ಕರೆದರೆ ನಾವೆಲ್ಲ, ನಂಬಿ ಕರೆದರೆ ನಾವೆಲ್ಲ. ಮೋಹನ ಮುರಳಿಯ ನಾದದ ಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ರಾಧೆಯ ಮೋಹದ ಮೋಡಿಗೆ ಸೋತು ಕೃಷ್ಣನು ಬಂದ ನಗು ನಗುತ್ತಾ.
ಮೋಹನ ಮುರಳಿಯ ನಾದದ ಲೀಲೆಗೆ ಗೋಕುಲ ಕೋರಿತು ಸ್ವಾಗತ, ಗೋಕುಲ ಕೋರಿತು ಸ್ವಾಗತ, ಗೋಕುಲ ಕೋರಿತು ಸ್ವಾಗತ. ಆ ಆ ಆ ಕೇಳುಗರೆ, ಇಂದು ನಮ್ಮೂರ ಬಾನುಲಿಯ ಈ ಮಹಾಮನೆ ಮಂದಿರದಲ್ಲಿ ಅತಿ ವಿಶೇಷವೆಂದರೆ ಅತಿ ವಿಶೇಷ. ಇವರು ಅತಿಥಿ ಬಂದಾರ ಡಾಕ್ಟರ್ ಕಿರಣ್ ಬೇಡಿಯವರು. ಇವರು ಪ್ರಜ್ಞಾವಂತೆ, ಧೀಮಂತೆ, ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಧೀಮಂತೆ, ಸತ್ಯಧರ್ಮ ಸಾಮ್ರಾಜ್ಞೆ, ಕನ್ನಡತಿಯೂ ಹೌದು. ಮೊದಲು ನಾವು ಅವರನ್ನು ಆದರಿಸಿ ಸ್ವಾಗತಿಸಿ ನಮಸ್ಕರಿಸೋಣ ಅಂತ. ಕಿರಣ್ ಬೇಡಿಯವರ ತಮಗೆ ಆದರದ ಸ್ವಾಗತ. ನಮಸ್ತೆ ಹಾಗೂ ನಮಸ್ಕಾರಗಳು. ನಮಸ್ತೆ. ಡಾಕ್ಟರ್ ಕಿರಣ್ ಅವರ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಆಗ್ತದೆ. ಹೌದು. ಆ ಹುಟ್ಟಿನ ಬಾಲ್ಯದಲ್ಲಿ ತಂದೆ ತಾಯಿ, ಬಂಧು ಬಳಗದವರು, ಸಮಾಜದವರು, ಗುರು ಹಿರಿಯರು, ಮಿತ್ರರು, ಗೆಳತಿಯರು ಎಲ್ಲರಿಂದಲೂ ಸಂಸ್ಕಾರವನ್ನು ನಾವು ಪಡ್ಕೊಂಡು ಬರ್ತೀವಿ. ಖಂಡಿತ. ಇವತ್ತು ನೀವು ಡಾಕ್ಟರ್ ಆಗಿ ಎಷ್ಟೋ ಸಾಧನೆಗಳನ್ನು ಮಾಡಿಕೊಂಡು ಈ ಮೆಟ್ಲಿಕ್ಕೇರಿದ್ದು ಬಾಲ್ಯಾವಸ್ಥೆಯ ಸಂಸ್ಕಾರವೇ ಕಾರಣ ಆಗ್ತದ. ಹಿಂಗಾಗಿ ಕಿರಣ್ ಅವರ ನೀವು ಹುಟ್ಟಿದ್ದು ಊರು, ತಂದೆ ತಾಯಿ, ನಿಮ್ಮ ಬಾಲ್ಯ ಬಗ್ಗೆ ನಮ್ಮ ಕೇಳುಗರಿಗೆ ವಿಸ್ತಾರವಾಗಿ ಹೇಳ್ರಿ. ಖಂಡಿತವಾಗ್ಲೂ ತುಂಬಾ ಸಂತೋಷ. ತಮಗೂ ಕೂಡ ಸ್ವಾಗತ, ಹಾಗೂ ಕೇಳುವ ಒಂದು ಕೇಳುಗರಿಗೂ ಕೂಡ ನನ್ನ ಒಂದು ಸ್ವಾಗತ. ಉದ್ದೇಶ, ನನ್ನ ಜನ್ಮ 1977 1977 18/4 ಒಂದು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಘಟಪ್ರಭದಲ್ಲಿ ನನ್ನ ಜನ್ಮಸ್ಥಳ. ಹಾಗೆ ವೃತ್ತಿಯಲ್ಲಿ ನನ್ನ ತಂದೆ ಒಂದು KBಯಲ್ಲಿ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ನಾವು ಒಂದು ಮನೆಯಲ್ಲಿ, ಆ ಮನೆಯ ಒಂದು ಫ್ಯಾಮಿಲಿಯಲ್ಲಿ ಒಂದು 3 ಜನ ಗಂಡು ಮಕ್ಕಳು, ಒಬ್ರು ಹೆಣ್ಮಕ್ಳು. ಈ ರೀತಿ ನಾವು ಬಾಲ್ಯದಲ್ಲಿ ಬೆಳೀತಾ ಬಂದ್ವಿ. ಆದ್ರೆ ಒಂದು ಉದ್ದೇಶ ಏನಾಗಿದೆ ಅಂತಂದ್ರೆ, ನಾನು ಚಿಕ್ಕ ಮಗು ಇದ್ದಾಗ, ಅಂದ್ರೆ ಒಂದು 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೇನೆ ಒಂದು ಕಡೆ ನನ್ನ ತಂದೆನ ಕಳ್ಕೊಂಡೆ ಚಿಕ್ಕ ವಯಸ್ಸಿನಲ್ಲಿ. ದುರಂತ ಚಿಕ್ಕ ವಯಸ್ಸಿನಲ್ಲಿ ತಂದೆನ ಕಳ್ಕೊಂಡೆ. ಬಟ್ ತಂದೆನ ಕಳ್ಕೊಂಡೆ ನಂತರ ಇಲ್ಲ, ಹಾರ್ಟ್ ಆಯ್ತು ರೀ. ಹಾರ್ಟ್ ಆಯ್ತು. ಆಮೇಲೆ ನನ್ನ ಮನೆಯಲ್ಲಿ 2 ಜನ ಅಣ್ಣಂದಿರು ಸ್ಕೂಲ್ಗೆ ಹೋಗ್ತಿದ್ರು, ಅಕ್ಕ ಪಾಪ ಮನೆ ಕೆಲಸನೇ ಮಾಡ್ತಿದ್ರು. ಇಂತಹ ಸಮಯದಲ್ಲಿ ನಮ್ಮ ಮನೆ ಮೇಲೆ ಒಂದಿರುವಂತಹ ಒಂದು ನನ್ನ ಜೀವನದಲ್ಲಿ ದುಃಖ ಅನ್ನೋದು ಜೀವನದಲ್ಲಿ ಆ ಒಂದು ವಯಸ್ಸಲ್ಲಿ ನೋಡಿದ್ದು ಮೊದಲನೇ ಬಾರಿಗೆ ಆ ಒಂದು ಸಮಯದಲ್ಲಿ. ಸೊ ಅದಾದ ಮೇಲೆ ಏನಾಯ್ತು ಅಂತಂದ್ರೆ, ನಾವು ಹಂಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಬಡತನದ ಒಂದು ಬೇಗೆಯಲ್ಲಿ, ಆ ಕುಂದು ಕೊರತೆಗಳಲ್ಲಿ ಬೆಳೀತಾ ಇದ್ವಿ. ಸೊ ಬೆಳೀತಾ ಇರ್ಬೇಕಾದ್ರೆ ನನಗೆ ಏನಾಗ್ತಾ ಇತ್ತು ಅಂದ್ರೆ, ಒಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ನನ್ನಲ್ಲಿ ಭಾವನೆಗಳು ಅಲ್ಲಿ ತುಂಬಾ ವ್ಯತ್ಯಾಸಗಳಾಗ್ತಾ ಇತ್ತು, ಪರಿವರ್ತನೆಗಳು ಆರಂಭವಾದವು. ಖಂಡಿತವಾಗ್ಲು. ಸೊ ನನ್ನ ಒಂದು ಗೆಳೆತನ ಏನಾಗಿತ್ತು, ಹೆಸರು ಹೇಳಿರಲಿಲ್ಲ, ಸಿದ್ದಮ್ಮ ಅಂತ ಹೇಳಿ, ತಂದೆಯವರು ನಾಗಪ್ಪ ಅಂತ ಹೇಳಿ. ನಾಗಪ್ಪ. ಸೊ ನಮ್ದು ಅಡ್ರೆಸ್ ಬಂದು ಬೆಟಗೇರಿ ಅಂತ. ಬೆಟಗೇರಿ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅಂದ್ರೆ ಜನ್ಮ ಪಡೆದಿದ್ದು ಆ ಸಮಯದಲ್ಲಿ. ಮುಂದೆ ಪ್ರೈಮರಿ ಶಿಕ್ಷಣ ಅಂತೀವಲ್ಲ, ಎಲ್ಲ ಆಯ್ತದು? ಪ್ರಾಥಮಿಕ ಶಿಕ್ಷಣ ಘಟಪ್ರಭದಲ್ಲಿ. ಅಲ್ಲಿ ಒಂದು ಮಲ್ಲಾಪುರ್ PG ಅಂತ ಇತ್ತು. 1st to 7th ಸ್ಟ್ಯಾಂಡರ್ಡ್ ವರೆಗೂ ಅಲ್ಲೇ ಆಯ್ತು. ಗಂಡು ಮಕ್ಕಳ ಶಾಲೆ ಅದು. ಎಷ್ಟು ಹುಡುಗರಿದ್ರಿ ಕ್ಲಾಸ್ನೊಳಗ? ಸುಮಾರು ಒಂದು 1ನೇತಿಂದ 7ನೇ ಅಂತಿದ್ರು. ನಮ್ ಕ್ಲಾಸ್ ರೂಮಲ್ಲಿ ಒಂದು 35-40 ಜನ ಇದ್ರು. ಶಿಕ್ಷಕರು ಹಂಗೆಲ್ಲ ಚಂದ ಚಲೋ ಇದ್ರಿ. ಅವರೆಲ್ಲರೂ ತುಂಬಾ, ಯಾರು ನೆನಪಿದ್ರೆ ಹೇಳ್ರಲ್ಲ ಶಿಕ್ಷಕರ ಹೆಸರು. ನಮ್ ಕ್ಲಾಸ್ ಟೀಚರ್ ಅಂತಂದ್ರೆ ಇವರು ಮೇನ್ ಅಂದ್ರೆ ಬಹಳಷ್ಟು ಬೆಳೆಸ್ತಂದ ಅಲಾಸಿ ಟೀಚರ್ ಅಂತಿದ್ರಿ. ಅಲಾಸಿ ಟೀಚರು, ಮತ್ತೆ ಜೋಶಿ ಟೀಚರ್ ಅಂತಿದ್ರು. ಜೋಶಿ ಅಂತಿದ್ರು. ಆಮೇಲೆ ಯಾರು ನಮ್ಮ ಬೈರೇದವ್ರ ಟೀಚರ್ ಅಂತಿದ್ರು. ಸುಮಾರು ಕ್ಲಾಸ್ ಟೀಚರ್ಸ್ ಎಲ್ಲ ಬರ್ತಾ ಇದ್ರು. ಎಲ್ಲರ ಜೊತೆಗೂ ನಂಗೆ ಆತ್ಮಿಕತೆ ಇತ್ತು. ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಸ್ವಲ್ಪ ಹಾಡು ಮತ್ತೆ ಡಾನ್ಸು ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಬೆಳೆಯುವಂತ ಒಂದು ಸಮಯ. ಬಟ್ ಒಂದು ನನಗೆ ಸಾಂಸ್ಕೃತಿಕ ವಿಭಾಗದೊಳಗೆ ಮುಂದಿರ್ತೀವಿ ಆ ಸಮಯದಲ್ಲಿ ಖಂಡಿತವಾಗ್ಲು. ಮತ್ತೆ ಮನೆ ಅಕ್ಕಪಕ್ಕದಲ್ಲಿ ಜಾಸ್ತಿ ಜನ ಏನಿತ್ತು, ನಂಗ ಹುಡುಗಿಯರು ಇರ್ತಿದ್ರು, ಹುಡುಗರು ಇರ್ತಿದ್ರು. ಬಟ್ ನಾನು ಆಟ ಎಲ್ಲ ಹುಡುಗಿಯರ ಜೊತೆ ಜಾಸ್ತಿ ಆಡೋದ್ರಿಂದ ಏನಾಗ್ತಿತ್ತು ಅಂತಂದ್ರ, ಎಷ್ಟೊಂದ್ ಸರಿ ಟೀಚರ್ಸ್ಗಳು ಹೇಳ್ತಿದ್ರು, ಆ ಹುಡುಗಿಯರೆಲ್ಲ ಬಿಡು, ಈ ಕಡೆ ಹುಡುಗರ ಕಡೆ ಹೋಗ್ತಾ ಆಟ ಆಡಕ್ಕೆ ಹೇಳ್ತಿದ್ರು. ನಾನು ಅವ್ರ ಜೊತೆ, ಅವರು ನಮ್ ಜೊತೆ ಬರ್ಲಿ. ಭಗವಂತನ ಕರುಣೆ ಅಲ್ಲ ಅದು. ಅಲ್ಲೇ ಹೋಗ
ಹೋಗಂತ ಹೇಳ್ತಿದ್ದವ ಭಗವಂತ. ಹಿಂಗಾಗಿ ಅಲ್ಲೇ ಹೋಗ್ತಿದ್ದೆ ರೀ. ಆಮೇಲೆ ನನಗ ಬೆಳೀತಾ ಬೆಳೀತಾ ಸ್ವಲ್ಪ ಒಂದು 7th ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ನನಗ ಅಂದ್ರೆ ಮಾನಸಿಕವಾಗಿ ಅರಿವು ಬಂತು. ಅದ್ರ ಜೊತೆಗೆ ಒಂದು ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್, ಕಳಂಕ ತಾರತಮ್ಯ ನನಗ 7th ಮುಗಿತಿರ್ಬೇಕಾದ್ರೆ ಸ್ವಲ್ಪ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಂದ್ರೆ ನಾನು ಹಾಕಿರುವಂತ ಒಂದು ಶರ್ಟ್ ನನಗೆ ಟೈಟ್ ಆಗೋದ್ರಿಂದ ನನ್ನ ದೇಹದ ಬದಲಾವಣೆಗಳನ್ನ ನೋಡಿ ಇವ ಹುಡುಗಿ ತರ ಅದಾನಂತೆ ಸ್ವಲ್ಪ ಅಸಹ್ಯ ಮಾಡೋದ್ರಿಂದ ನಾನು ಮನೆ ಒಳಗೆ ಇರೋ 11 ದೊಡ್ಡ ಶರ್ಟ್ ಗಳನ್ನ ಡಿಲ್ಲ ಹಾಕೊಂಡ್ಬಿಟ್ಟು ನನ್ನ ಮರ್ಯಾದೆಯನ್ನು ಮುಚ್ಕೋ ಪ್ರಯತ್ನ ಆ ರೀತಿ ಮರ್ಯಾದೆನ ಇದ್ ಮಾಡ್ಕೊಳ್ತಾ ಬಂದೆ. ಅದು ಮುಗಿತಾ ಇದ್ದಂಗೆ ನಾನು ಮತ್ತೆ 8th ಸ್ಟ್ಯಾಂಡರ್ಡ್ ಅಂತ STT ಕಾಂಪೋಸಿಟ್ ಜೂನಿಯರ್ ಕಾಲೇಜ್ ಪುಣ್ಯಾರಣ್ಯ ಸ್ಕೂಲ್ ರೀ, ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೂ ಕೂಡ ಅಲ್ಲಿಯೂ ನಂಗೆ ಟೀಚರ್ಸ್ ಗಳೆಲ್ಲ ಅಂದ್ರೆ ಎಲ್ಲಿ ಹೋದ್ರು ನನಗೆ ಟೀಚರ್ಸ್ ಗಳ ಸಪೋರ್ಟ್ ಇತ್ತು. ಚೆನ್ನಾಗಿ, ಯಾಕಂದ್ರೆ ನನ್ಗೆ ಎಜುಕೇಶನ್ ಕಡೆ ಗಮನ ಇತ್ತು. ನಾನು ಕಲಿಬೇಕು ಮತ್ತೆ ವಿದ್ಯಾ ವಿನಯ ಶೋಭತೆ ಅನ್ನೋದು ನನಗೆ ಬಹಳ ಮುಖ್ಯವಾಗಿ ಅದನ್ನ ಇಟ್ಕೊಂಡಿದೆ. ಮತ್ತೆ ಇನ್ನೊಂದು ಉದ್ದೇಶ ನಾನು ಹೇಳೋದನ್ನ ಮರೆತ್ಬಿಟ್ಟೆ. ಚೈಲ್ಡ್ ಇದ್ದಾಗ 3ನೇ ಕ್ಲಾಸ್ ಅಲ್ಲಿ ನನಗೊಂದು ಆಂಟ್ ಪರಿಚಯ ಆದ್ರು, ಮೈಸೂರಿನಿಂದ ಬಂದಿದ್ರು. ಯಾಕಂದ್ರೆ ನನಗೆ ಜಾಸ್ತಿ ನೀವು ಹೇಳಿದ್ರಲ್ಲ ಸಂಸ್ಕಾರ ಅನ್ನೋದನ್ನ ಕೆಲವೊಬ್ಬರಿಂದ ಕಲಿತೀರಿ ಬರಿತಂತರ, ಅಂತ ಸಮಯದಲ್ಲೇ ನನಗೆ 3ನೇ ಕ್ಲಾಸ್ ಅಲ್ಲಿ ಏನಾಯ್ತು, ಮೈಸೂರಿನೊಂದು ಆಂಟಿಯವರು ನಮ್ಮಲ್ಲಿ ಬಂದು ವಾಸವಾಗಿರ್ಬೇಕಾದ್ರೆ ಅವರು ಅಲ್ಲಿ ನಮ್ಮ ಊರಲ್ಲಿ ಹೊಸದಾಗಿ ಬಂದಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಅವರು ವಿದ್ಯಾರ್ಥಿಯಾಗಿದ್ರು. ಅದೇ ಸಮಯದಲ್ಲಿ ಅವರು ಕೂಡ ನನ್ನನ್ನು ಏನ್ ಮಾಡಿದ್ರು ಅಂದ್ರೆ ವಿದ್ಯಾರ್ಥಿಯಾಗಿ ನನ್ನನ್ನು ಪರಿಚಯಿಸಿದ್ರು. ಯಾಕಂದ್ರೆ ಒಂದು ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡಂತ ಹೇಳ್ತಾರೆ. ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ನನಗೆ ಕೊಟ್ಟಿರುವಂತಹ ಆಧ್ಯಾತ್ಮಿಕ ಜ್ಞಾನ ಇವತ್ತು ಹೆಮ್ಮರವಾಗಿ ಒಂದು ಬೆಳೆದು ಸಂಸ್ಕಾರ ಭರಿತವಾಗಿ ಶ್ರೇಷ್ಠ ಜೀವನವನ್ನ ಸಮಾಜದತ್ತ ನಡೆಸ್ತಾ ಇದೆ ಅಂತಂದ್ರೆ ಆಧ್ಯಾತ್ಮಿಕ ವಿಚಾರ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ಪರಮಾತ್ಮನ ಶ್ರೇಷ್ಠ ಜ್ಞಾನ ನನ್ನ ಜೀವನ ಮತ್ತೊಬ್ಬರಿಗೆ ಒಂದು ಗೈಡೆನ್ಸ್ ಆಗಿ ಮಾಡೆಲ್ ಆಗಿ ನನ್ನ ಜೀವನವನ್ನ ಶ್ರೇಷ್ಠ ಮಾರ್ಗದತ್ತ ನಡೆಯಕ್ಕೆ ಪ್ರೇರಣಾಮೂರ್ತಿಯಾಗಿ ನಡೀತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮೂರ ಬಾನುಲಿ ಕೇಂದ್ರದೊಳಗೆ ತಾವು ಸ್ಮರಣೆ ಮಾಡ್ಕೊಂಡ್ರಲ್ಲ, ನಮಗೂ ಬಹಳ ಸಂತೋಷ ಅನ್ನಿಸ್ತು. ಥ್ಯಾಂಕ್ ಯು. ಮನುಷ್ಯನ ಜೀವನದೊಳಗ ಒಬ್ಬರು ಯಾರು ಉಪಕಾರ ಮಾಡಿರ್ತಾರಲ್ಲ, ಹೌದ್ರಿ, ಅವ್ರು ನೆನೆಸ್ತಿರಲ್ಲ. ಖಂಡಿತವಾಗ್ಲು ಇವತ್ತೆಲ್ಲ ಹೇಳೇ ಬಿಟ್ರಿ. ಹೌದ್ರಿ, ಅದು ನಿಮ್ ಸೌಭಾಗ್ಯ. ಹೌದ್ರಿ. ಮತ್ತೆ ಇಲ್ಲಿ ಒಂದು ಏನಿದ್ರು ಅವರಿಂದ ಅಂತ ಹೇಳಿಕತ್ತೀರಿ. ನಿಜ ರೀ. ಆಮೇಲೆ ಮುಂದೆ 7ನೇ ಆದಿಂದ ಏನ ಎಜುಕೇಶನ್ ಆಯ್ತು? 8th ಹೋದೆ ಹೈಸ್ಕೂಲ್ ರೀ. ಹೈಸ್ಕೂಲಿಗೆ ಅಲ್ಲಿವರೆಗೆ SSLC 10th ವರೆಗೂ ರೀ. 10th ವರೆಗೆ ಒಂದೇ ಕಡೆ ಆಯ್ತದ. ಹಾ ರೀ. 10th ಮುಂದೆ ಆಮೇಲೆ 10th ಮುಗಿದ್ಮೇಲೆ ನನಗೆ ಅಂದ್ರೆ 10th ಮುಗಿಯೋದ್ರಲ್ಲಿ 6th ಸ್ಟ್ಯಾಂಡರ್ಡ್ ಅನ್ನೋದ್ರಲ್ಲಿ ನಮ್ದು ತಾಯಿ 7th ಅನ್ನೋದ್ರಲ್ಲಿ ನಮ್ ತಾಯಿ ಮತ್ತೆ ಅಣ್ಣ ಅವರೆಲ್ಲ ಬೇರೆ ಕಡೆ ಕೆಲಸ ಬಂತು, ಅವ್ರಿಗೆ ಜಾಬ್ ಬಂತು. ಅಂದ್ರೆ ಅನುಕಂಪದ ಆಧಾರದ ಮೇಲೆ ಅಣ್ಣನಿಗೆ ಜಾಬ್ ಬಂದಾಗ ಅವರು ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಆದ್ರೆ ಇಲ್ಲಿ ಏನಾಗಿತ್ತಂದ್ರೆ ಒಂದ್ ಕಡೆ ಯಾರು ನನ್ನ ಆಂಟಿ ನನ್ನನ್ನ ಮಗನ ತರ ಬೆಳೆಸ್ತಾ ಇದ್ರು, ಅವರ ಜೀವನದಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಏನಂತಂದ್ರೆ ಅವರ ಜೀವನದಲ್ಲಿ ಇನ್ನೊಬ್ಳು ಸೌತಿ ಬಂದಿದ್ಲು. ಇವರು 2 ಮಕ್ಕಳನ್ನ ಕಿತ್ಕೊಂಡು ಹೋಗಿದ್ಲು. ಇವ್ರ ಮಕ್ಕಳನ್ನ ಕಿತ್ಕೊಂಡು ಹೋದಾಗ ರಾತ್ರಿ ಅವ್ರು ಏನ್ ಮಾಡಿದಾರ, ಮಲಗಿದಾಗ ನಾನು ಕೆಳಗಡೆ ಮಲ್ಕೊಂಡಾಗ ಮೇಲೆ ಏರ್ಬಿಟ್ಟು ನೇನ್ ಹಾಕೋಬೇಕು, ನಾನು ಊರ್ಲಿ ಹಾಕೋಬೇಕು ಅನ್ನೋ ಸಮಯದಲ್ಲಿ ನನ್ನ ಮುಖದಲ್ಲಿ ರಾಘವೇಂದ್ರ ಸ್ವಾಮೀಜಿ ಅವರು ಕಂಡು ಬಂದ್ರಂತ ನೋಡ್ರಿ. ಆ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರಂದ್ರ, ಭಗವಂತ ನನಗೆ ಈ ರೂಪದಲ್ಲಿ ಸಿಕ್ಕಿದಾನ, ದೇವ್ರಿದಾನಂತ ಬಂದು ನನ್ನ ಮಗ ನೀನೇ ಅಂತ ಹೇಳಿ ನನ್ನ ಒಪ್ಕೊಂಡು 10ನೇ ಕ್ಲಾಸ್ ವರೆಗೂ ಎಜುಕೇಶನ್ ಮಾಡಿಸಿದ್ರು, ಸಪೋರ್ಟ್ ಮಾಡಿದ್ರು. ಆದ್ರೆ ಅವ್ರಿಗೆ ಯಾವುದೇ ತರದ ಸಪೋರ್ಟ್ ಇರಲಿಲ್ಲ. ನನಗೋಸ್ಕರ ಆ ಸಮಯದಲ್ಲಿ ಅವರು ಕೂಡ ಪಾಪ ಗೊಂಜಾಳಕ್ಕ, ಕಸಕ್ಕ, ಆಮೇಲೆ ಏನೆಲ್ಲಾ ಕೆಲಸಗಳಿಗೆ ಪಾಪ ಹೋಗ್ತಿದ್ರು. ಬೆಳಗ್ಗೆ ಅವ್ರ ಮನೇಲಿ ಇದೀನಂದ್ರೆ ನಾನು ಸುಮ್ಮನೆ ಕೂರ್ತಿರ್ಕಿಲ್ಲ. ನನಗೇನ್ ಮಾಡ್ತೀನಿ ಅಂದ್ರೆ ಬೆಳಗಿನ ಜಾವ ಎದ್ದು ಬಡ ಅವ್ರು ಹೋಗ್ಬಿಡ್ತಿದ್ರು. ಮಧ್ಯಾಹ್ನ ನಾನು ಬೇಗ ಕ್ಲಾಸಿಂದ ಬರೋಷ್ಟರಲ್ಲಿ ಆ ಮನೆ ಕೆಲಸನೆಲ್ಲ ರೆಡಿ ಮಾಡಿಡ್ತಿದ್ದೆ. ಬಂದ್ ಕೂಡ ಅವ್ರ ಜೊತೆ ತಾಯಿ ತರ ಅವ್ರ ಪಾಲನೆ ತಗೊಂಡು ಮತ್ತೆ ಆಧ್ಯಾತ್ಮಿಕ ಓಂ ಶಾಂತಿ ಕೇಂದ್ರಕ್ಕೆ ಹೋಗ್ತಿದ್ವಿ, ಅಲ್ಲೂ ಜ್ಞಾನ ತಗೋತಿದ್ವಿ. ಸಾತ್ವಿಕ ಜೀವನಕ್ಕೆ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅಲ್ಲೇ SSLC ವರೆಗೆ ಆಯ್ತ್ರಿ. ಅದರ ಮುಂದಿನ ಶಿಕ್ಷಣಕ್ಕೆ ಏನಿದೆ? ಅದರ ಮುಂದಿನ ಶಿಕ್ಷಣ ನನ್ನ ಜೀವನದಲ್ಲಿ ಸ್ವಲ್ಪ ತುಂಬಾ ಅಡೆತಡೆಗಳಾಯ್ತು, ಸ್ವಲ್ಪ ಸಮಸ್ಯೆಗಳಿಂದ ಆರ್ಥಿಕ ಒತ್ತಡಗಳಿಂದ ಓದಕ್ ಆಗ್ಲಿಲ್ಲ. ಅದರ ಮುಂದಿನ ನಿಮ್ಮ ಪಯಣ ಎಲ್ಲಿ ಆರಂಭ ಆಯ್ತು? ಮುಂದಿನ ಪಯಣ ಅಂತಂದ್ರೆ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ಪ್ಯಾರಾಮೆಡಿಕಲ್ ಸೈನ್ಸ್ ಬಾಂಬೆ ರೀ. ನನಗೇನಾಯ್ತಂದ್ರೆ ನಾನು ಸ್ವಲ್ಪ ಮನೆ ಪರಿಸ್ಥಿತಿನೂ ಆ ತರ ಇತ್ತು. ಆಮೇಲೆ ಮನೆಯಲ್ಲಿ ಕೂಡ ಏನಾಗಿತ್ತಂದ್ರ ನಾನು ಆ ಹಂತಕ್ಕೆ ಹೋಗೋದ್ರೊಳಗ ಮನೆ ಒಳಗ ಅಣ್ಣ ಮದುವೆಗಳು ಈ ರೀತಿ ಫ್ಯಾಮಿಲಿ ಒಳಗೆ ಎಲ್ಲಾ ಬದಲಾವಣೆಗಳಾಗಿದ್ದು, ಎಲ್ಲರೂ ಅವರೆಲ್ಲ ಸ್ವಾರ್ಥಿಗಳಾಗ್ಬಿಟ್ಟಿದ್ರು. ಬಟ್ ನನ್ನ ಬಗ್ಗೆ ಅಂತೂ ಕೇರ್ ಮಾಡುವಂತ ಒಂದು ಅವಸ್ಥೆ ಯಾರಿಗೂ ಇರ್ಲಿಲ್ಲ. ಆದ್ರೆ ನಾನೇನ್ ಮಾಡಿದೆ ಅಂದ್ರೆ ಅದೇ ಸಮಯದಲ್ಲಿ ನನ್ನ ಅಕ್ಕ ಏನ್ ಮಾಡಿದ್ಲು ಅಂದ್ರೆ ನನ್ನ ಬಗ್ಗೆ ಬಹಳಷ್ಟು ಕಾಳಜಿ ತಗೊಂಡು, ನಿಜವಾಗ್ಲೂ ನನ್ನ ಅಕ್ಕ ಬಹಳಷ್ಟು ಕಾಳಜಿ ತಗೊಂಡು ಕಷ್ಟಪಟ್ಟ ಕಡೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿಬಿಟ್ಟು ನನ್ನನ್ನ ಮಹಾರಾಷ್ಟ್ರದ
ಸವಲತ್ತಿಗೆ ನರ್ಸಿಂಗಕ್ಕೆ ಒಂದು 2 ವರ್ಷ ಕೋರ್ಸ್ 2 ವರ್ಷ ಕೋರ್ಸ್ ಮಾಡಿದ್ರಿ. ಹ್ಞೂ ರೀ. ಆಮೇಲೆ ಅಲ್ಲೇನೆ ಏನ್ ಮಾಡಿದ್ವಿ MPHW ಅಂತ ಮತ್ತೊಂದು ಎಕ್ಸ್ಟ್ರಾ 1 year ಕೋರ್ಸ್, ಟೋಟಲ್ 3 ವರ್ಷ ಕೋರ್ಸ್ ಮಾಡಿ ಆಮೇಲೆ ನಾನು ಏನ್ ಮಾಡಿದೆ, ಒಂದು 4 ವರ್ಷ ಅಲ್ಲೇನೆ ನಾನು ಕೆಲಸ ಮಾಡ್ತಾ ಇದ್ದೆ ಬಾಂಬೆನಲ್ಲೇ. ಹಾ ರೀ, ಜತ್ನಲ್ಲಿ. ಆಮೇಲೆ ನನಗೆ ಅಲ್ಲಿ ನಿಜ ಹೇಳ್ಬೇಕಂದ್ರೆ ನನಗೆ ಒಂದು MD ಅವ್ರ ಕಡೆಯಿಂದ ಏನ್ ರಿಪ್ಲೈ ಬರ್ತಿತ್ತಂದ್ರ, DCO ಅಂದ್ರೆ ಗೈನಕಾಲಜಿ ಸ್ಟೂಡೆಂಟ್ಸ್ ಬಂದಾಗ ಅವ್ರಗಳಿಗೆ ಎಕ್ಸಾಂಪಲ್ ಕೊಡ್ತಿದ್ರು, ಕಿರಣ್ ನೋಡು ಎಲ್ಲ ಪೇಷಂಟ್ ಗಳಿಗೆ ನಾವೆಲ್ಲ ಇಷ್ಟು ದೊಡ್ಡ ದೊಡ್ಡ ಕೋರ್ಸ್ ಮಾಡಿದೀವಿ, ಬಟ್ ಅವ್ರ ಅಗದಿ ಕಲಿಯಕ್ ಬಂದವ್ರದಾರದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತಾರ. ಅವರು ಸ್ತ್ರೀ ರೋಗ ತಜ್ಞರ ಕಲಿಯಕ್ ಬಂದಂತ ಒಂದು ಸ್ಟೂಡೆಂಟ್ ಗಳಿಗೆ ಮಾಡೆಲ್ ಕೊಡ್ತಿದ್ರು. ಅಷ್ಟೊಂದು ಅವರು ಉತ್ಸುಕತೆಯಿಂದ ಪೇಷಂಟ್ ಗಳ ಜೊತೆಗೆ ಎಷ್ಟು ಹಸನ್ಮುಖಿಯಾಗಿ ಮಾತಾಡ್ತಾರ. ಅದೇ ರೀತಿ ನೀವು ಡಿಸಿಪ್ಲಿನ್ ಅನ್ನ ಶಿಸ್ತನ್ನ ಇದನ್ನ ಮಾಡ್ಕೊಂಡು ತಮಗ ಕೊಟ್ಕೊಂಡು ಅವ್ರಿಗೆ ನನಗೆ ಒಂದು ಅವತ್ತಿನ ದಿವಸ ಬೆಳೆಯಕ್ಕೆ ಬಹಳಷ್ಟು ಅವಕಾಶಗಳನ್ನು ಕೊಟ್ರು. ಮತ್ತೆ ಸ್ವಲ್ಪ ಸಮಯದಲ್ಲೇ ನನಗೆ OT ಅಲ್ಲಿ ಅಸಿಸ್ಟ್ ಮಾಡೋದು, ಲೇಬರ್ ಡ್ಯೂಟಿ ಮಾಡೋದು, ಆಮೇಲೆ ಪೋಸ್ಟ್ ಆಫ್ ಡ್ಯೂಟಿ, ಹಿಸ್ಟೆಕ್ಟಮಿ, ಟೊಬ್ಯಾಕ್ಟಮಿ ಇವೆಲ್ಲಗಳ ಸೇವೆಯನ್ನು ಕೊಡ್ತಾ ಇದ್ರು. ಬಟ್ ಇದನ್ನ ಬೆಳಿತಿರ್ಬೇಕಾದ್ರೆ ನನ್ನ ಒಳಗಿನ ಒಂದು ಅಂತರ್ ಸತ್ಯ, ಯಾವಾಗ ನಾನು 7ನೇ ಕ್ಲಾಸ್ನಿಂದ ಹಿಡಿದು ಹೈಸ್ಕೂಲಲ್ಲಿ ಹಿಡಿದು ಇಲ್ಲಿವರೆಗೂ ನನ್ನ ಒಳಗೆ ಏನ್ ಕಾಡ್ತಾ ಇತ್ತಂತಂದ್ರ, ನನ್ನ ಒಳಗಡೆ ಈ ಹೆಣ್ಣಿನ ಮನೋಭಾವನೆಗಳು, ಹೆಣ್ಣಿನ ಆಸೆಗಳು, ನಾನೊಬ್ಬ ಈ ತರ ಇರ್ಬೇಕಾದ್ರೆ ಹಿಂಗೆ ಯಾಕ ಅಂತ ಒಂದು ಕಾಡ್ತಿತ್ತು. ನಾಳೆ ದಿವಸ ನಾನು ಹೊರಗೆ ಗಂಡು ಒಳಗೆ ಹೆಣ್ಣು, ಅದು ಮಾನಸಿಕ ಆಗ್ತಿತ್ತು. ಆಮೇಲೆ ತಕ್ಷಣ ನನಗೆ ಏನಾಗ್ತಿತ್ತು ಅಂದ್ರೆ, ಹೊರಗಡೆ ನಾನೇನಾದ್ರೂ ನಮ್ಮ ಒಂದು ಕೆಲವೊಂದು ಮಂಗಳಮುಖಿಯರನ್ನು ನೋಡಿದಾಗ, ಅವರ ಜೀವನಗಳು ನೋಡಿದಾಗ ನಾನು ಅದೇ ರೀತಿ ಆದ ನನ್ನ ತಾಯಿ, ನನ್ನ ಫ್ಯಾಮಿಲಿ, ನನ್ನ ಸಮಾಜದಿಂದ ನಾನು ಬಹಳಷ್ಟು ದೂರ ಆಗ್ಬೇಕಾಗತ್ತೆ ಅಂತೇಳಿ ಭಯ ಇತ್ತು. ಸೊ ನಾನು ಏನಾದ್ರೂ ಮಾಡಿಬಿಟ್ಟು ಒಂದು ಸ್ಟ್ಯಾಂಡ್ ಆಗಬೇಕು ಅನ್ನುವಂಥ ನಿಲುವಿನಲ್ಲಿ ನಾನು ಕಷ್ಟಪಡ್ತಾ ಇದ್ದೆ. ಬಟ್ ನನ್ನ ಪ್ರಯತ್ನ ನರ್ಸಿಂಗ್ ವರೆಗೂ ನಾನು ಓದಿದೆ. ಬಟ್ ಅಲ್ಲಿ ನನಗೆ ಈ ಜೀವನದಲ್ಲಿ ನಾನು ವೇನಲ್ಲಿ ಮುಂದೆ ಹೋಗ್ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ನನ್ನ ಜೀವನದಲ್ಲಿ ಒಂದು ಬಿರುಗಾಳಿ ಬಂತಂತ ಹೇಳ್ಬೋದು. ಆ ಬಿರುಗಾಳಿ ಅಂತಂದ್ರೆ ನನ್ನ ಜೀವನದಲ್ಲಿ ಎಲ್ಲಿವರೆಗೂ ನನ್ನ ಮಾನಸಿಕವಾಗಿ ನನ್ನನ್ನು ಗೌಪ್ಯವಾಗಿ ಇಟ್ಕೊಂಡಿದ್ನೋ ಅಲ್ಲಿ ನನಗೆ ಏನಾಯ್ತು ಅಂದ್ರೆ ಒಂದು ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ನಾನು, ಯಾಕಂದ್ರೆ ಸೆಕ್ಸುವಲ್ ಮೈನಾರಿಟಿ ಅಂದ್ರೆ ಒಂದು ನನ್ನ ಒಂದು ಲೈಂಗಿಕವಾಗಿ ನನಗೆ ಏನಾಯ್ತು ಅಂದ್ರೆ ಅರೆಸ್ಟ್ಮೆಂಟ್ ಆಗ್ಬೇಕಾದಂತ ಪರಿಸ್ಥಿತಿ ಬಂತು. ಯಾರ DGO ಸ್ಟೂಡೆಂಟ್ ಗಳಿಂದ ನನಗೆ ಏನಾಯ್ತು ಅಂದ್ರೆ ಅಲ್ಲಿ ಲೈಂಗಿಕವಾಗಿ ಕಿರುಕುಳ ಆಗೋದ್ರಿಂದ ನಾನು ಏನ್ ಮಾಡಿದೆ, ಬೇಡಪ್ಪ ಬೇಡ, ನನಗಿದ ನನ್ನ ನೈಜತೆಗೆ ನಾನು ಬರಬೇಕು, ನಾನು ಎಷ್ಟು ಕಷ್ಟಪಟ್ಟು ಓದ್ನು ಕೂಡ ನನ್ನ ನೈಜತೆ ಬರ್ಬೇಕಂತ ಹೇಳಿ ನಾನು ಹೊರಗಡೆ ಬರೋ ಪ್ರಯತ್ನ ಮಾಡಿದೆ. ಅದು ಬಂದ ಮೇಲೆ ನಾನು ಏನ್ ಮಾಡಿದೆ ಅಂತಂದ್ರೆ, ಊರಿಗೆ ಬಂದ ಮೇಲೆ ನನ್ನ ಸ್ವಲ್ಪ ಹಾವಭಾವಗಳನ್ನ ಗುರುತಿಸ್ಬಿಟ್ಟು ಎಲ್ಲೂ ಕೆಲಸ ಕೊಡ್ಬೇಕಾದ್ರೆ ಸ್ವಲ್ಪ ನನಗೆ ಹಿಂದೇಟ್ ಹಾಕ್ತಿದ್ರು, ಇವ್ರು ಹಿಂಗೆ ಅಂತೇಳಿ. ಆಮೇಲೆ ನಾನು ಏನ್ ಮಾಡಿದೆ ಅಂತಂದ್ರೆ, ಮನೆಯಲ್ಲಿ ಬಂದಾಗ ನನ್ನ ಅಕ್ಕನ ಗಡ್ಡ ತೀರ್ಕೊಂಡಿದ್ರು, ಅಕ್ಕನ ಮಕ್ಕಳು, ಫ್ಯಾಮಿಲಿ ಜವಾಬ್ದಾರಿ, ಅವ್ರಿಗೆ ಯಾರು ಸಹಾಯ ಮಾಡೋರು ಇರಲಿಲ್ಲ. ಆ ಕಣ್ಣು ಮುಂದೆ ಅವ್ರ ಪರಿಸ್ಥಿತಿಗಳು, ಯಾಕೆ ಒಂದು ಟೈಮ್ ನಲ್ಲಿ ನನ್ನನ್ನು ಅವರೆಲ್ಲ ಸಾಕಿದಾರ, ಈಗ ನಾವು ಅವ್ರನ್ನ ಏನಾರ ಮಾಡಿ ಕಷ್ಟಪಟ್ಟು ಸಾಕ್ಬೇಕು, ಅವರ ಜೀವನಕ್ಕೆ ಆಧಾರ ಆಗ್ಬೇಕು ಅನ್ನೋ ನಿಲುವಿನಲ್ಲಿ ನಾನು ನನ್ನ ಮೇಲೆ ಅದೇ ಸಮಯದಲ್ಲಿ ನಾನು ಏನ್ ಮಾಡಿದೆ, ನನ್ನ ನೈಜತೆಗೆ ನಾನು ಬರಬೇಕಾಯ್ತು. ನಾನೊಂದು ಕಲ್ಚರಲ್ ಅಲ್ಲಿ ನಾನು ಹೋದೆ. ಆಮೇಲೆ ಕಲ್ಚರಲ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದು ಗುರುಗಳು ಇರ್ತಾರ, ನಾನಿ ಇರ್ತಾರ, ನಾಯಕ್ ಇರ್ತಾರ. ನಾನು ಮಿರಜ್ದಲ್ಲಿ ಹೋಗ್ಬಿಟ್ಟು ನಾನು ಒಬ್ಬರನ್ನ ತಾಯಿ ಅದಾರ, ಅವ್ರಿಗೆ ನಾನು ತಾಯಿ ಅಂತ ಗುರು ಅಂತ ಮಾಡ್ಕೊಂಡೇರಿ. ಅವ್ರನ್ನ ಗುರು ಮಾಡ್ಕೊಂಡ್ಮೇಲೆ ಅವ್ರ ಮನೆಯೊಳಗೆ ಇರೋದು ಇಲ್ಲ, ನನ್ನ ಮನೆ ಒಳಗೆ ಇದ್ಕೊಂಡು ವರ್ಷಕ್ಕೊಮ್ಮೆ ಹೋಗ್ಬಿಟ್ಟು ಅವರಿಗೆ ನಮ್ಮ ಕೈಲಾದಷ್ಟು ಗುರುದಕ್ಷಿಣೆ ಕೊಟ್ಟು, ಅಂದ್ರೆ ಅವ್ರನ್ನ ತಾಯಿ ತರ ನೋಡ್ಕೊಂಡು ಹೋಗೋದು, ಗುರು ಅಂತ ನೋಡ್ಕೊಂಡು ಅವರ ಆಶೀರ್ವಾದ ತಗೊಂಡು ಹೋಗುವಂತದ್ದು, ಈ ತರ ಮಾಡ್ಕೊಂಡು ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದೆ ಅವರಿಗೆ. ಅವಾಗ ಮೇಲೊಬ್ರು ದೊಡ್ಡವರು ಇರ್ತಾರ, ಅವ್ರಿಗೂ ಹೇಳಿದ್ನಿ, ಅವ್ರದ್ದು ನೋಡು ನಾವೆಲ್ಲರೂ ಒಂದು ಅನಿವಾರ್ಯ ಕಾರಣಗಳಿಂದ ಮನೆ ಮಠಗಳನ್ನ ಬಿಟ್ಟು ಬಂದೀವಿ, ನಿನಗ ತಾಯಿ ಅಕ್ಕ ತಂಗಿಯರ ಜೊತೆ ಇರುವಂತ ಸೌಭಾಗ್ಯ ಐತಿ. ನಾ ಏನ್ ಮಾಡು, ನಿನ್ನ ಜೀವನ ಒಂದು ಸಂಘ, ಒಂದು ಕಲ್ಚರ್ ಒಳಗಡೆ ನೀನೇನ್ ಮಾಡು, ಇಲ್ಲಿ ಗುರು, ಇಲ್ಲಿ ಫ್ಯಾಮಿಲಿನೂ ನೋಡ್ಕೋ, ಅಲ್ಲಿ ಫ್ಯಾಮಿಲಿ ನೋಡ್ಕೊಂಡು ಮುಂದೆ ಹೋಗಂತ ಹೇಳಿದ್ರು. ಇದೇ ನಿಟ್ಟಿನೊಳಗೆ ನಾನು ಏನ್ ಮಾಡಿದೆ, ಜಾಸ್ತಿ ಜೀವನ ನನ್ನ ಒಂದು ಕಲ್ಚರ್ ಅನ್ನ ರೈಲ್ವೆನಲ್ಲಿ ಕಳೆದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಬೆಳಗಾಂನಿಂದ ಮಿರಜ್ವರೆಗೂ ಹರಿಪ್ರಿಯ ಟ್ರೈನ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಭಿಕ್ಷಾಟನೆ ಅಂದ್ರೆ ಜೀವನದಲ್ಲಿ ನಾನು ಆ ಪರಿಸ್ಥಿತಿ ನಾನು ಅನಿವಾರ್ಯ, ಸ್ವಾಭಾವಿಕ, ಎಲ್ಲರಿಗೂ ಅದರ ಅದು ತೊಡಗಿದೆ. ನಾವು ತೃತೀಯ ಲಿಂಗಿ, ಟ್ರಾನ್ಸ್ಜೆಂಡರ್, ಮಂಗಳಮುಖಿ ಅಂತೆಲ್ಲ ಹೇಳ್ತೀವಿ ನಾವು. ಅವರು ತಮ್ಮ ಅನಿವಾರ್ಯ ಪರಿಸ್ಥಿತಿಗೆ ಬರ್ತಾರ. ಅವ್ರು ಯಾರ್ದು ಒಂದ್ ಸಹಾಯ ಇರ್ಲಾರ್ದೆ ಬರ್ತಾರ, ಮತ್ ಅವರು ಬದುಕಬೇಕಲ್ಲ. ಯಾಕಂದ್ರೆ ನಾನು ಕೆಲ್ಸಕ್ಕೆಲ್ಲ ಹೋದಾಗೆಲ್ಲ ನನ್ನ ಏನಂದ್ರೆ ಕಳಂಕ ತಾರತಮ್ಯದಿಂದ ಇವ್ರನ್ನ ಕೆಲ್ಸಕ್ಕೆ ತಗೊಂಡ್ರೆ ಇಲ್ಲಿ ಏನಾಗುತ್ತೋ ಏನೋ ಅಂತ ಅವರೆಲ್ಲ ಮಲ್ಲಿಗೆ ನಮ್ಮ ಬಗ್ಗೆ ನಂಬಿಕೆ ಇರಲಿಲ್ಲ, ಕೆಲಸಗಳ ಕೊಡಾಕ ಹಿಂದೆ ಮುಂದೆ ಮಾಡಾಕತ್ರು. ಸೊ ನಾನು ಅನಿವಾರ್ಯವಾಯ್ತು. ಎಷ್ಟೋ ದಿವಸಗಳವರೆಗೂ ನನ್ನ ತಾಯಿಗೆ, ನನ್ನ ಅಕ್ಕನಿಗೆ ಈ ಸಂಗತಿಯನ್ನ ನಾನು ಮುಚ್ಚಿಡ್ಬೇಕಾದಂತ ಪರಿಸ್ಥಿತಿ ಬಂತು. ಆಮೇಲೆ ಎಂದೋ ಒಂದಿನ ಕಾರಣ ಆದಾಗ ಏನ್ ಹೇಳಿದ್ರಂತಂದ್ರ, ಬೇರೆಯವ್ರ ಕಡೆಯಿಂದ ಆ ವಿಷಯ ಬಂದಾಗ, ಅವಾಗ ನನ್ನ ತಾಯಿ ಅಕ್ಕ ನನ್ನ ಕೇಳಿದಾಗ ನಾನು
ನಾನು ಹೇಳಿದೆ, ನೋಡ್ರಿ ನಾನು ಕಷ್ಟಪಟ್ಟು ನನಗೆ ತಾಯಿನ ಅಕ್ಕನ ನಿಮ್ಮನ್ನ ಸಾಕ್ಬೇಕಂತೇಳಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಪರಿಸ್ಥಿತಿಗೆ ನಾನು ವಶ ಆಗ್ಬೇಕಾಗಿದೆ ಈ ರೀತಿ. ಮತ್ತೆ ನಿಮ್ಗೆ ನನ್ನಿಂದನೂ ಮರ್ಯಾದೆ ಹೋಗತ್ತ ಅನ್ನೋದು ಇತ್ತಂತಂದ್ರ ತಾಯಿಗೂ ನಾನು ಭಾರ ಆಗಿದ್ದೀನಿ ಹಾ, ತಾಯಿಗೂ ನಾನು ಭಾರ ಆಗಿದ್ದೀನಿ ಅಂತಂದ್ರ ನೀವು ಬೇಡ ಅಂತಂದ್ರೆ ನಾನು ಎಲ್ಲೋ ಹೋಗಂದ್ರೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ನನ್ನ ತಾಯಿ ನನ್ನ ಬಾಚಿ ತಪ್ಕೊಂಡು ಹತ್ಲು, ನಮ್ಮ ಅಕ್ಕ ನನ್ನ ತಪ್ಕೊಂಡ್ಲು. ಯಾಕಂತಂದ್ರೆ ನೀನೇನ್ ಸ್ವಾರ್ಥಿ ಅಲ್ಲ, ನಮ್ಮನ್ನ ಸಾಕಕ್ಕೋಸ್ಕರ ಇಷ್ಟು ಕಷ್ಟಪಡ್ತಿದೀಯಾ, ನೀನು ತಾಯಿ ಎಲ್ಲಮ್ಮನ್ನ ಭಂಡಾರ ಇಟ್ಕೊಂಡು ಜೀವನ ಮಾಡತ್ತಿದಂದ್ಮೇಲೆ ದೇವ್ರ ಸೇವೆ ಮಾಡ್ತಿದೀಯಾ, ಇರ್ಲಿ ದಿನಗಳು ಇದೇ ರೀತಿ ಇಲ್ಲ, ಒಂದ್ ದಿವ್ಸ ಒಳ್ಳೆ ದಿನ ಬಂದೇ ಬರ್ತೈತಿ ಅಂತ ಹೇಳಿ ಧೈರ್ಯ ಕೊಟ್ರು. ಯಾಕಂದ್ರೆ ಅವ್ರು ಅವತ್ತಿನ ದಿವಸ ನನಗೆ ಆಕ್ಚುಲಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇವತ್ತು ನಾ ಬೆಳೆಯಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಎಲ್ಲೋ. ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು. ಹಾ, ಆಮೇಲೆ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಹಾಗೆ ಬೆಳಿತಿರ್ಬೇಕಾದ್ರೆ ನನಗೆ ಏನ್ ಮಾಡಿದ್ರಂತಂದ್ರೆ ನಾನು ಸುಮಾರು ಒಂದು ಸಂಘಟನೆ ಸಿಕ್ತು, ಯಾವುದು ಬರ್ಡ್ಸ್ ಮತ್ತೆ ಶಕ್ತಿ ಫಿಮೇಲ್ ಸೆಕ್ಸ್ ವರ್ಕರ್ ದೇವದಾಸಿಗಳ ಸಂಘಟನೆಗಳಲ್ಲೂ ಕೆಲಸ ಮಾಡಕ್ ಮತ್ತೆ ಒಂದು ಆಪರ್ಚುನಿಟಿ ಕೊಟ್ರು. ಅಲ್ಲಿನೂ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತಂದ್ರೆ ನನಗೆ ಇನ್ನೂವರೆಗೂ ನಮ್ಮ ಸಂಘಟನೆ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ. ನಮ್ಮದು ಒಂದು ಸಂಘಟನೆ ಇತ್ತಂತ ಅಲ್ಲಿ ಪರಿಚಯ ಆಯ್ತು. ಆ ಪರಿಚಯ ಆದಾಗ ಸಂಘಟನೆಯವರು ಇವ್ರು ನಮ್ಮವ್ರಿದಾರ ಅಂತ ಹೇಳಿ ನನಗೆ ಬೆಳಗಾಂ ಕರ್ಕೊಂಡ್ಬಂದು ನನ್ನನ್ನು ಪರಿಚಯಿಸಿದ್ರು. ಪರಿಚಯಿಸ ಆದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಅವರು ಮೇಲಿಂದ ಮೇಲೆ ನೀವು ಆಫೀಸ್ ಬರ್ರಿ ಹೋಗುತ್ ಬರ್ರಿ ಅಂತ ತಿಳುವಳಿಕೆ ಕೊಟ್ರು. ಹಾಗೆ ತಿಳುವಳಿಕೆ ಕೊಡ್ತಾ ನಾನು ಹಂಗೆ ಬರೋದು ಹೋಗೋದು ಮಾಡ್ತಾ ಇದ್ದೆ. ಸ್ವಲ್ಪ ನನ್ನಲ್ಲಿ ಮಾತಾಡುವಂತ ಒಂದು ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಥ್ಯಾಂಕ್ ಯು ರೀ. ಆಮೇಲೆ ಅವ್ರ ಅವಕಾಶಗಳನ್ನ ಕೊಡ್ತಾ ಹೋದ್ರು. ಮತ್ತೆ ಮುಂದೆ ಏನಾಯ್ತು ಅಂತಂದ್ರೆ ಇದೇ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಒಂದು ಈ ಸಮಯದಲ್ಲಿ ನಾನು ಒಂದು ಒಳ್ಳೆ ಕೆಲಸ ಅಂತ ಏನು ಹೇಳಕ್ ಇಷ್ಟಪಡ್ತಾನಂದ್ರೆ, ಯಾಕಂದ್ರೆ ಮಂಗಳಮುಖಿ ಆಗ್ತಾಳಂದ್ಮೇಲೆ ಆ ಮಂಗಳಮುಖಿಗೆ ಏನಿರ್ತೈತೆ ಅಂದ್ರೆ ಒಂದು ಜೀವನದಲ್ಲಿ ಕೆಲವೊಂದು ಆಸೆಗಳು ಇರ್ತಾವಲ್ಲ, ತಾನು ಹೆಣ್ಣಾಗ್ಬೇಕನ್ನೋ ಆಸೆಯನ್ನು ಇಟ್ಕೊಂಡಿರ್ತಾಳೆ. ಅವಳ ಜೀವನದಲ್ಲೂ ನಾನು ಒಂದು ಮದುವೆ ಅಂತ ಆಗ್ಲಿ ಅವಳು ಆಸೆ ಇರ್ತತೆ, ಮಕ್ಕಳಂತ ಆಸೆ ಇರ್ತತಿ. ಆದ್ರೆ ಒಂದು ಜೀವನದಲ್ಲಿ ಯಾಕಂತಂದ್ರೆ ನಾನು ಆಸೆ ಪಟ್ಟಂಗ ನನ್ನ ಜೀವನದಲ್ಲಿ ನನಗೆ ಕೆಲವೊಂದು ವಿಷಯದಲ್ಲಿ ನಾನು ಫೇಲ್ ಆಗಿರ್ಬೋದು. ಆದ್ರೆ ದೇವ್ರ ಏನೋ ಗೊತ್ತಿಲ್ಲ, ನನ್ನ ತಾಯಿ ನನ್ನ ಅಕ್ಕನ ಮಗನ ಮುಖಾಂತರ ಅವನು 2 ಮಕ್ಕಳು ನನ್ನ ಮಡಿಲಿಗೆ. ಯಾಕಂದ್ರೆ ಅವ್ರ ತಾಯಿ ಆ ಮಕ್ಕಳನ್ನ ನಿರಾಕರಿಸಿದ್ಲು ಚಿಕ್ಕ ವಯಸ್ಸಲ್ಲೇ. ಹಡದ್ ಬಿಟ್ಟ ಮಕ್ಕಳನ್ನ ಬೆಳೆಸುವಂತ ಜವಾಬ್ದಾರಿ ನನ್ನಲ್ಲ. ಹಾ, ಅದಕ್ಕೆ ಆ ಸಮಯದಲ್ಲಿ ಆ 2 ಮಕ್ಕಳನ್ನ, ಒಂದು ಮಗು 8 ತಿಂಗಳ, ಒಂದು ಮಗಳು 15 ತಿಂಗಳ ಮಗು ಇದ್ದಾಗ ನಮ್ಮ ಕಡೆ ತಂದು ಕೊಟ್ರು. ಆ ಮಕ್ಕಳಿಗೆ ನಾನೇ ಏನ್ ಮಾಡಿದೆ, 2 ಮಕ್ಕಳ ತಾಯಿ ಒಂದು ಮಗುವಿಗೆ ದೇವಿ, ಒಂದು ಮಗುವಿಗೆ ಭೂಮಿ. ದೇವಿ 2 ಚಂದ ಇಟ್ಟಿರಿ, 2ಕ್ಕೂ ಹೆಸರಿಟ್ಟು ಆ ಮಕ್ಕಳ ಲಾಲನೆ ಪಾಲನೆ ಮಾಡ್ತಾ ನಮ್ಮ ತಾಯಿ ನಮ್ಮ ಅಕ್ಕ ನಾವು ಲಾಲನೆ ಪಾಲನೆ ಮಾಡ್ತಾ ಇವತ್ತು ನನ್ನ ಜೀವನದಲ್ಲಿ ಯಾಕಂತಂದ್ರೆ ಆಸೆ ಆಕಾಂಕ್ಷೆಗಳನ್ನ 2 ಕಣ್ಣುಗಳಂದ್ರೆ ನಮ್ಮ ದೇವಿ ಮತ್ತು ಭೂಮಿ, ಆ 2 ಮಕ್ಕಳಿಗೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಕಷ್ಟಪಟ್ಟು ಬದುಕ್ತಾ ಇದ್ದೀನಿ, ಈ ಪಯಣವನ್ನ ಕಳೀತಾ ಇದ್ದೀನಿ. ಡಾಕ್ಟರ್ ಕಿರಣ್ ಬೇಡಿಯವರ, ನೀವು ಮಂಗಳಮುಖಿ ಅಂದ್ಮೇಲೆ ಇಲ್ಲೊಂದು ಶರಣಾಗತಿ ಅಂತ ಒಂದು ವಿಷಯ ಬರ್ತದೆ. ಭಗವಂತನ ಹತ್ರ ನಾವು ಹೆಂಗ್ ಶರಣ ಆಗ್ಬೇಕು? ಈ ಜಗತ್ತು ಭಗವಂತನದು. ಅವನು ನಮ್ಮನ್ನು ಎಲ್ಲೇ ಇಡಲಿ, ಏನೇ ಮಾಡಲಿ, ನಾವು ಅದನ್ನು ಸಮಾಧಾನದಿಂದ ತೆಗೆದುಕೊಳ್ಳಬೇಕು. ಶ್ರದ್ಧಾಭಕ್ತಿಗಳಿಂದ ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗಬೇಕು. ಮತ್ತೆ ಮತ್ತೆ ಕರೆಯುವುದರಿಂದ ಭಗವಂತನಿಗೆ ನಮ್ಮ ಮೇಲೆ ಕರುಣೆ ಉಂಟಾಗುತ್ತದೆ. ಆಗ ನಾವು ಅವನಿಗೆ ಆತ್ಮೀಯರಾಗುತ್ತೇವೆ. ಈ ಪ್ರೀತಿಗಾಗಿಯೇ ಇರುವ ಪ್ರೀತಿ ಬೇರೆಯವರ ಕಣ್ಣಿಗೆ ಬೀಳಬೇಕಾಗಿಲ್ಲ. ಭಗವಂತ ನಮ್ಮವನೇ, ಅವನೊಂದಿಗೆ ನಮ್ಮದು ಶಾಶ್ವತವಾದ ಸಂಬಂಧ. ಅವನು ಎಲ್ಲರಿಗೂ ಸೇರಿದವನು. ವ್ಯಕ್ತಿಯು ತನ್ನ ಹಂಬಲಕ್ಕೆ ತಕ್ಕಂತೆ ಅವನನ್ನು ಕಂಡುಕೊಳ್ಳುತ್ತಾನೆ. ಅಂದ್ರೆ ವ್ಯಕ್ತಿಗೆ ಭಗವಂತನಿಗೆ ಅಂತರದ ಅಂತ ಹೇಳಿದೆ. ಭಗವಂತ ನನ್ನ ಮಕ್ಕಳಂತೂ ಒಪ್ಕೊಂಡ್ಬಿಡ್ತಾನವ. ನಾವು ದುಃಖ ಪಡೋ ಕಾರಣ ಇಲ್ಲ, ನಾವು ವ್ಯಥೆ ಪಡೋ ಕಾರಣ ಇಲ್ಲ. ಆ ಜ್ಞಾನ ನಾವು ಈ ನಮ್ಮೂರ ಬಾನುಲಿ ಮುಖಾಂತರ ಎಲ್ಲ ಮಂಗಳಮುಖಿಯರಿಗೆ, ತೃತೀಯ ಲಿಂಗಿಯನ್ರಿ, ಟ್ರಾನ್ಸ್ಜೆಂಡರ್ ಅನ್ರಿ, ಅವರು ಪುಣ್ಯವಂತರವ್ರು. ತುಂಬಾ ಸಂತೋಷ, ಬಹಳ ಪುಣ್ಯವಂತರವ್ರು. ಭಗವಂತನನ್ನು ಕಾಣದಿದ್ದರೂ ಆತನನ್ನು ನಮ್ಮವನೆಂದೇ ಪರಿಗಣಿಸಿ ಕರೆಯಲು ಸಾಧ್ಯವಾದರೆ ಅದೇ ಅವನ ಕೃಪೆ. ದೇವರಲ್ಲಿ ಭಕ್ತಿ ಇರಿಸಿ ಅವನ ಚರಣದಲ್ಲಿ ಶರಣಾಗು. ಜನ ಅಹಂಕಾರವಶರಾಗಿ ಎಲ್ಲವನ್ನೂ ತಾವೇ ಮಾಡುವವರು ಎಂದು ತಿಳಿಯುತ್ತಾರೆ. ಅವರು ಭಗವಂತನನ್ನು ಅವಲಂಬಿಸುವುದಿಲ್ಲ, ತನ್ನನ್ನೇ ಅವಲಂಬಿಸಿಕೊಂಡಿರುವುದನ್ನು ಭಗವಂತ ಕಾಪಾಡುತ್ತಾನೆ. ಆದರೂ ಅಂದ್ರೆ ಹೇಳುವ ಉದ್ದೇಶ ಏನಂದ್ರೆ, ಮ್ಯಾಲ್ ಭಗವಂತ ಇದ್ದಾನೆ, ನಿಮ್ಮ ಮೇಲೇನೂ ಅವನ ಕರುಣತೆ. ಜನರನ್ನು ತಗೊಂಡು ನಾವು ಏನು ಮಾಡೋದು? ಸಮಾಜಕ್ಕೆ ತಿಳುವಳಿಕೆ ಇರೋದಿಲ್ಲ. ಒಬ್ರಿಗೆ ಇರ್ತದೆ, ಒಬ್ರಿಗೆ ಇರೋದಿಲ್ಲ. ಇದೇನು ಅಂತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅದನ್ನ ಆ ಸ್ಥಿತಿ ಬಂದವ್ರಿಗೆ ಏನಾಗ್ತದೆ, ಆ ಜ್ಞಾನ ತುಂಬಾನೇ ಇರ್ತದೆ. ಬಟ್ ಅವರು ಬದುಕಬೇಕಲ್ಲ. ಹೌದು, ಇವತ್ತೊಂದು ಕ್ರಿಮಿ ಕೀಟಕ ಬದುಕಲಿಕ್ಕೆ ನಾವು ಬಿಡ್ತೀವಿ. ನಾವು ಖಂಡಿತವಾಗ್ಲೂ ಅವಕ್ಕೂ ಹಕ್ಕುಗಳದು. ಹೌದು, ಮಾನವ ಹಕ್ಕುಗಳು ಅಂತ ಹೇಳ್ತೀವಿ. ಈಗ ನಾವು ಹೆಂಗ ನೀವು ಹಂಗೆ.
ಎಲ್ಲ ಹಕ್ಕುಗಳು ಬೇಕು, ಯಾವ ಹಕ್ಕುಗಳಿಂದ ವಂಚನೆ ಆಗಬಾರ್ದು. ಸರ್ಕಾರ ಕೂಡ ಇದಕ್ಕೆ ಗಮನ ಕೊಡಬೇಕು, ಸೊಸೈಟಿ ಗಮನ ಕೊಡಬೇಕು. ನಾಳೆ ಮಾತಾಡಿದವರಿಗೆ ಮಕ್ಕಳೇ ಆದ್ರೆ ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಹೌದು, ಆಗ್ತದಿಲ್ರಿ? ಖಂಡಿತವಾಗಿ ಹೇಳಲಿಕ್ಕೆ ಬರುದಿಲ್ಲ. ಎಲ್ಲಿ ಯಾರ ಜನ್ಮ ಎಲ್ಲಿ ಆಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ಮತ್ತೆ ಭಗವಂತ ಏನ್ ಮಾಡ್ತಾನೆ, ಯಾರ್ಯಾರು ಮಾತಾಡಿರ್ತಾನಲ್ಲ ಅವ್ರ ಮನೆಯೊಳಗೆ ಹಾಕ್ತಾನೆ ಇದ್ರೆ. ಕಿರಣ್ ಅವರ ಮುಂದಿಂದ ನಿಮ್ದು ವೃತ್ತಿ ಬಗ್ಗೆ ಮಾತಾಡೋಣ. ಬಹಳ ಒಂದು ಒಳ್ಳೆ ವಿಚಾರ. ನನ್ನ ಒಂದು ಟ್ರೈನ್ ಸಫರ್, ಪ್ರಯಾಣ, ನಿತ್ಯದ ಜೀವನ ಕಲ್ಚರಲ್ ಏನು ತೊಡಗಿದ್ದಾಗ ನನಗೆ ಹೀಗೊಂದಿನ ಅಂದ್ರೆ ನಮ್ಮ ಒಂದು ಜಿಲ್ಲಾ ಸಂಘಟನೆ ಹ್ಯುಮ್ಯಾನಿಟಿ ಫೌಂಡೇಶನ್ ಗೊತ್ತಾಯ್ತು. ಅವ್ರು ನನ್ನನ್ನು ಕರೆಸಿದ್ರು. ಹಾಗೆ ಹೋಗೋದು ಬರೋದು ರ್ಯಾಪೋ ಇಡ್ತಾ ನನಗೆ ಒಂದು ಅವಕಾಶಗಳನ್ನು ಸೂಕ್ಷ್ಮವಾಗಿ ಕೊಡ್ತಾ ಒಂದು ದಿವಸ ನನಗೆ ಪ್ರಪ್ರಥಮವಾಗಿ ಅಂದ್ರೆ ನನ್ನ ಜೀವನದ ಒಂದು ಯಶಸ್ವಿಯ ಮೊದಲನೇ ಒಂದು ಪಾದಾರ್ಪಣೆಯ ಮೊದಲ ಹೆಜ್ಜೆ ಅಂತ ಹೇಳ್ಬಹುದು ಇದನ್ನ. ಯಾಕಂತಂದ್ರೆ ಎಷ್ಟೋ ವರ್ಷಗಳಿಂದ ನಮ್ಮ ಒಂದು ಟ್ರಾನ್ಸ್ ಸಮುದಾಯ, ದಮನಿತ ಸಮುದಾಯ, ಸಾಕಷ್ಟು ತುಳಿತಕ್ಕೆ ಒಳಪಟ್ಟಿರುವಂತ ಸಮುದಾಯ, ಎಷ್ಟೋ ವರ್ಷಗಳಿಂದ ಇರುವಂತ ನಮ್ಮ ಒಂದು ಹೋರಾಟ ಇದು. ಯಾಕಂದ್ರ ದಿಲ್ಲಿ ಸಾಕಷ್ಟು ಕಡೆ ಎಲ್ಲ ಏನಾಗಿದೆ ಅಂತಂದ್ರೆ ಎಲ್ಲಿ ನಮ್ಮ ಒಂದು ಸಮುದಾಯದವರ ಬಗ್ಗೆ ಒಂದು ಸೆಲ್ಲಿಂಗಾಮ್ ಆಗಿರಬಹುದು, ಏನೋ ಒಂದಿದ್ದಾಗ ಕೆಲವೊಬ್ಬರನ್ನ ಏನ್ ಮಾಡ್ಬಿಡ್ತಾವ, ವೃತ್ತಿಗೋಸ್ಕರ ಮಾಡ್ತಿದ್ದಾಗ ಅವರನ್ನ ತಕ್ಷಣ ಹೋಗೋದು, ಹೊಡೆಯೋದು, ಬಡಿಯೋದು, ಅರೆಸ್ಟ್ ಮಾಡೋದು, ಏನೆಲ್ಲ ಒಂದು ಅಮಾನುಷವಾಗಿರುವಂತಹ ಒಂದು ಹೀನಾಯ ಕೃತ್ಯಗಳು ನನ್ನ ಸಮುದಾಯದ ಮೇಲೆ ನಡೀತಾ ಬಂದಿದೆ. ಬಟ್ ಯಾವಾಗ ಒಂದು ನಾಲ್ಸಾ ಜಜ್ಮೆಂಟು ಅಂದ್ರೆ 2014 ಏನಾಯ್ತಂತಂದ್ರೆ ನಮಗೆ ನಮ್ಮ ಒಂದು ಬದುಕುವಂತ ನನ್ನ ದೇಹ ನನ್ನ ಹಕ್ಕು ಅನ್ನೋದನ್ನ ನಮಗೆ ಕೊಟ್ಬಿಟ್ಟು, ನನ್ನ ದೇಹ ನನ್ನ ಹಕ್ಕು. ಮತ್ತೆ ಒಂದು ಸಂವಿಧಾನದ ಅಡಿಯಲ್ಲಿ ನಮಗೂ ಕೂಡ 14, 19 ಹಾಗೆ 21 ಅಂದ್ರೆ ಒಂದು ಸಮಾನತೆ, ಸ್ವಾತಂತ್ರ್ಯ, ಜೀವಿಸುವ ಹಕ್ಕು ಎಲ್ಲ ಸಿಕ್ತು. ಸಂವಿಧಾನ ಮುಖಾಂತರ ನಮಗೆ ಸಂವಿಧಾನದೊಳಗೆ ಇರುವಂತಹ ಒಂದು ರೈಟ್ಸ್ ಗಳಲ್ಲಿ 14, 19, 21 ನನ್ನ ಸಮುದಾಯಕ್ಕೆ ಏನಾಗಿದೆ ಅಂದ್ರೆ ಸಮಾನತೆ ನಿಮಗಿದೆ, ಸ್ವಾತಂತ್ರ್ಯವು ನಿಮಗಿದೆ, ಜೀವಿಸುವ ಹಕ್ಕು ನಿಮಗಿದೆ ಅಂತೇಳಿ ನಮ್ಮನ್ನ ಪ್ರಜ್ಞಾವಂತರಂತ ಹೇಳಿ ಎಲ್ಲಿವರೆಗೂ ಈ ಜಡ್ಜಸ್ಗಳು, ಹೈಕೋರ್ಟ್ ಜಡ್ಜಸ್ಗಳು ನಾವು ತಪ್ಪು ನಿರ್ಣಯಗಳನ್ನ, ತಪ್ಪು ತಿಳುವಳಿಕೆಯಿಂದ ತಪ್ಪು ನಿರ್ಣಯ ಕೊಟ್ಟಿದ್ದೇವೋ ಆ ಒಂದು ಸಮುದಾಯಕ್ಕೆ ಎಷ್ಟೋ ವರ್ಷಗಳಿಂದ ನಮ್ಮಿಂದ ಆಗಿರುವಂತಹ ಅನ್ಯಾಯಕ್ಕೆ, ಸಮಾಜದಿಂದ ಆಗಿರುವಂತಹ ಅನ್ಯಾಯಕ್ಕೆ ನಾವೆಲ್ಲರೂ ಅವರಲ್ಲಿ ಕ್ಷಮೆ ಯಾಚಿಸ್ತೀವಿ ಅಂತ ಹೇಳಿ ಅವರು ಕ್ಷಮೆ ಯಾಚಿಸಿ ನಮಗೆ, ನಮ್ಮ ಒಂದು ಸಮುದಾಯಕ್ಕೆ ಏನ್ ಮಾಡಿದ್ರು, ಭಾರತದಲ್ಲಿ ಬದುಕುವಂತಹ ಹಕ್ಕಿದೆ, ಜೀವಿಸುವ ಹಕ್ಕಿದೆ, ಸಮಾನಕ್ಕೆ ಹಕ್ಕಿದೆ, ಸ್ವಾತಂತ್ರ್ಯದ ಹಕ್ಕಿದೆ ಅಂತೇಳಿ 2014 ನಮಗೆ ಒಂದು ಅವಕಾಶ ಕೊಡ್ತು. ಆದರೆ ಅವತ್ತಿನ ದಿನಗಳಲ್ಲಿ ನಾನು ಇನ್ನೂ ಬೆಳೀತಾ ಇದ್ದೆ. ಬೆಳೆಯುವಂತಹ ಸಮಯದಲ್ಲಿ ನನಗೊಂದು ಮೊದಲನೇ ಬಾರಿಗೆ ಒಂದು ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು 35 ಜನ ಸೇರಿದ್ರು. ಆ 35 ಜನರಲ್ಲಿ 9 ಜನ ಮೀಡಿಯಾದವರು, 35 ಪ್ರೆಸ್ ರಿಪೋರ್ಟರ್ಸ್, ಅದರಲ್ಲಿ ಕನ್ನಡ, ಹಿಂದಿ, ಮರಾಠಿ ಮತ್ತೆ ಇಂಗ್ಲಿಷ್ 4 ಲ್ಯಾಂಗ್ವೇಜ್ ಗಳಲ್ಲಿ ಇರುವಂತಹ ಪ್ರೆಸ್ ರಿಪೋರ್ಟರ್ಸ್, 9 ಮೀಡಿಯಾಗಳ ಟಿವಿ ಅವರಿದ್ರು. ಈ ಒಂದು ಸುದ್ದಿ ಮಾಧ್ಯಮದವರ ಜೊತೆಗೆ ಒಂದು ರೂಮ್ ಅಲ್ಲಿ ನನ್ನೊಬ್ಬಳನ್ನ ಕೂರಿಸ್ಬಿಟ್ಟು 35ರಿಂದ 40 ನಿಮಿಷ ತನಕ ಅವ್ರು ಏನ್ ಮಾಡಿದ್ರು ಅಂದ್ರೆ ನನ್ನ ಜೀವನದ ಒಂದು ಇತಿಹಾಸವನ್ನ, ಯಾಕಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಿಮಗೆ ಇವತ್ತು ನಾಲ್ಸಾ ಜಜ್ಮೆಂಟ್ ಕೊಟ್ಟಿದೆ ಅಂತಂದ್ಮೇಲೆ ಒಂದು ಈ ಜಿಲ್ಲೆ ಪರವಾಗಿ, ನಿಮ್ಮ ಪರವಾಗಿ ನಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಆ ಅವಕಾಶ ನನಗೆ ಅವತ್ತು ಬಂದ ಧೈರ್ಯ, ಅವತ್ತು ಸಿಕ್ಕ ಪ್ಲಾಟ್ಫಾರ್ಮ್ ಇವತ್ತಿನವರೆಗೂ 2023 ನಿಜವಾಗ್ಲೂ ನನಗೆ ಬೆಳೆಯುವುದಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಆ ವೇದಿಕೆನ ಭಗವಂತನ ಕರುಣೆಯಿಂದೇ ಬಂದಿದೆ. ಖಂಡಿತವಾಗ್ಲೂ ಆ ವೇದಿಕೆ ಖಂಡಿತವಾಗ್ಲೂ ಒಂದು ಏನಂತಾರ ಪೂರ್ವ ಜನ್ಮದ ಸಂಸ್ಕಾರ ಅಂತ ಅನ್ಬೋದು, ಹಿರಿಯರ ಪುಣ್ಯನು ಅಂತ ಹೇಳ್ಬೋದು. ಯಾಕಂದ್ರೆ ನನಗೊಂದು ಆ ಅವಕಾಶ ಎಲ್ಲಕ್ಕಿಂತ ನನ್ನ ಸಮುದಾಯದವರು ನನ್ನ ಮೇಲಿಟ್ಟಿರುವಂತಹ ನಂಬಿಕೆನು ಅಂತ ಹೇಳ್ಬೋದು. ಎಲ್ಲರ ಸಹಕಾರದಿಂದ ನನಗೆ ಅದು ಅವಕಾಶ ಸಿಕ್ತು. ನಿಮ್ಮ ತೊಂದರೆಗಳನ್ನು ಕೂಡ ಇವತ್ತು ನಮ್ಮ ಮಂಜಮ್ಮ ಅವರು ಜಾನಪದ ಜಗತ್ತಿನ ಅಧ್ಯಕ್ಷರು, ಹೌದು ಅವರು ಇದನ್ನೇ ಹೇಳ್ಯಾರ. ಅವರು ನಿಜ. ಆಮೇಲೆ ಇವತ್ತು ಅತಿ ಮುಂದುವರೆದ ಮಂಗಳಮುಖಿ ಅಂದ್ರೆ ನಾವು ಬೆಂಗಳೂರೊಳಗೆ ನಾವು ನಕ್ಷತ್ರ ಅಂತ ಹೇಳ್ತೀವಿ. ಹೌದು, ಇನ್ನು ಬೇಕಾದಷ್ಟು ಜನ ಇದ್ದಾರೆ. ಅವ್ರಾದ್ರೆ ಎಲ್ಲ ಈಗ ನೀವೇನ್ ಹೇಳಿರಲ್ಲ, ಈ ಸಮಸ್ಯೆಗಳಿಂದ ಮುಂದೆ ಬಂದಾರ. ಹೌದು, ಅಂದ್ರೆ ಜನರಲ್ಲಿ ಒಳಗೆ ಒಂದು ಅಜ್ಞಾನ ಇತ್ತು. ಬಟ್ ಈ ಮಾನವ ಹಕ್ಕುಗಳಂತ ಏನೆಲ್ಲ ನಿಮ್ಗೊಂದು ನಿರ್ಧಾರತೆ ಸಿಕ್ತಲ್ಲ, ಹೌದು, ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತದಲ್ಲ ನಿಮಗೀಗ? ಈಗ ಅದು ನನಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಾಗಿತ್ತಂತಂದ್ರೆ ಎಲ್ಲ ಪೂರ್ವದಲ್ಲಿ ಮೊದಲನೇ ಒಂದು ಆರಂಭದ ಒಂದು ದಿನಗಳಲ್ಲಿ ಅವರುಗಳು ನಮ್ಮ ಮಾಡ್ತಿರುವಂತದ್ರಿಂದ ಏನಾಗಿತ್ತು, ನಮ್ಮ ಮಾನಸಿಕವಾಗಿ ನಮಗೆ ನಾವು ಅಂದ್ರೆ ಅದರಲ್ಲಿ ಒಂದು ಏನಾಗ್ಬಿಟ್ಟು ವೀಕ್ ಆಗ್ಬಿಟ್ಟು ಅದೇ ಚಿಂತೆ ಒಳಗೆ ಮಾನಸಿಕವಾಗಿ ನಮ್ಮನ್ನ ನಿರ್ಬಲರಾಗ್ತಿದ್ವಿ. ಯಾವಾಗ ನಮಗೆ ಒಂದು ರೈಟ್ಸ್ ಗಳ ಬಗ್ಗೆ
ಆ ಒಂದು ಇವಾಗ ನಮ್ಮ ಸಂಘಟನೆ ಹ್ಯುಮ್ಯಾನಿಟಿ ಫೌಂಡೇಶನ್ ನಮ್ಮನ್ನ ಮೇಲಿಂದ ಮೇಲೆ ಕರೆದು ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತು. ಆಮೇಲೆ ನಮಗೆ ಅವಕಾಶ ಕೊಟ್ಟು ಪ್ರೋಗ್ರಾಮ್ಗಳನ್ನ ಮಾಡಕ್ ಅವಕಾಶ ಕೊಡೋದ್ರಿಂದ ನಾವು ವೆಲ್ ಟ್ರೈನ್ಡ್ ಆದಾಗ ನಮ್ಗೆ ಏನಾಯ್ತು ಅಂದ್ರೆ ನಾವು ಸಶಕ್ತರಾಗಿದ್ದೀವಿ ಅನ್ನೋ ಭಾವನೆಗಳಿಂದ ಸಮಾಜದೊಳಗೊಬ್ಬರಲ್ಲಿ ಏನಾದ್ರು ತಪ್ಪು ಮಾಡಿದಾಗ ಅವರಿಗೆ ನಾವು ತಿಳುವಳಿಕೆ ಕೊಡುವಂತ ನಿಟ್ಟಿನಲ್ಲಿ ಬಂದಾಗ ಅವ್ರುಗಳಿಗೆ ರಿಲೈಸೇಷನ್ ಆಗಿಬಿಟ್ಟು ಬೇಡ ಇವರಲ್ಲಿ ಸಾಕಷ್ಟು ತಿಳುವಳಿಕೆ ಇದೆ, ಈ ರೀತಿ ಅವರಿಗೆ ನಾವು ಮನಸ್ಸು ನೋಯಿಸೋದು ಬೇಡ ಅಂತೇಳಿ ಆಟೋಮೆಟಿಕ್ಲಿ ಅವ್ರುಗಳೇ ಪರಿವರ್ತನೆ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಾವು ನಮ್ಮೂರ ಬಾನುಲಿ ಮುಖಾಂತರ ನಮ್ಮ ಕೇಳುಗರಿಗೆ ಹೇಳ್ತೀನಿ, ಎಲ್ಲ ಮಂಗಳ ಮುಖಿಯರಿ ಎಷ್ಟೊಂದು ಜನ ಇದ್ದೀರಿ ಅವ್ರಿಗೆ ಹೇಳ್ತೀನಿ, ಇವತ್ತು ನಿಮ್ಮಲ್ಲಿ ಸಾಧನೆ ಬಹಳ ಆಗ್ಯದ್ರಿ. ಶಿಕ್ಷಕರಾಗ್ಯಾರ, ಹೌದು, ಪೊಲೀಸರಾಗ್ಯಾರ, SP ಆಗ್ಯಾರ, ಹೌದು, ವಕೀಲರಾಗ್ಯಾರ, ಅನೇಕ ಎಲ್ಲಾ ವಿಧ ವಿಧ ಕ್ಷೇತ್ರದೊಳಗೆ ಸಾಧನೆ ಮಾಡ್ಯಾರ. ಯಾಕಂದ್ರೆ ಈಗೆಲ್ಲ ಒಂಥರ ಜ್ಞಾನ ಬಂತಲ್ಲ, ಹೌದು ಹೌದು ನಿಜ, ಜ್ಞಾನ ಬಂತಲ್ಲ. ಈಗ ನಾವು ಹೇಳ್ತೀವಿ ಕೆಲವರು ಅತಿ ಬುದ್ಧಿವಂತರಿದ್ದಾರೆ, ಹೌದು, ಅವ್ರ ಉಪಯೋಗ ನಾವು ತಗೋಬೇಕಾದ್ರೆ ನಮ್ಮ ಹತ್ರ ಅವ್ರನ್ನ ಸೇರಿಸ್ಕೋಬೇಕಾಗ್ತದೆ. ಖಂಡಿತವಾಗ್ಲೂ ನಮ್ಮ ಸಮಾಜದೊಳಗೆ ನಾವು ನಮ್ಮ ಹತ್ರ ನಮ್ಮ ಮಡಿಲಿಗೆ ನಾವು ಅವರು ನಮ್ಮವ್ರೆ ಅಂತ ಹಾಕೊಂಡಾಗ ನಮಗೂ ಲಾಭಗಳಿವೆ, ನಿಜ, ಎಷ್ಟೊಂದು ವಿಷಯ ಲಾಭಗಳಿವೆ. ಇವತ್ತು ನೀವು ನಮ್ಮ ವೇದಿಕೆ ಒಳಗೆ ಬಂದು ಕೂತೀರಿ, ಈಗ ನನಗೆ ಎಷ್ಟು ಖುಷಿ ಅನ್ನಿಸ್ತದ, ತುಂಬಾ ಸಂತೋಷ. ಎಷ್ಟೊಂದು ಜ್ಞಾನ, ಪರಿಪೂರ್ಣ ಜ್ಞಾನವಂತ, ಅದಕ್ಕೆ ನನ್ನ ಬಾಯಿಂದ ಪ್ರಜ್ಞಾವಂತ ಮಹಿಳೆ ಡಾಕ್ಟರ್ ಕಿರಣ್ ಬೇಡಿ ಅಂತ. ತುಂಬಾ ಸಂತೋಷ ರೀ. ಅಲ್ಲ, ಇವಾಗ ನೀವು ಅಲ್ಲಿ ನಿಮ್ಮ ಊರೊಳಗಿದ್ರಲ್ಲ, ನಿಮ್ಮ ಜೊತೆಗೆ ಮತ್ತೆ ಯಾರು ಇದ್ದಿದ್ದಿಲ್ಲೇನು ಮಂಗಳ ಮುಖಿಯರಾಗಿ? ಇಲ್ಲ, ನಾನು ಬೆಳೆಯುವಾಗ ಅಂದ್ರೆ ಅವರು ಅದೇ ಸೇಮ್ ಅಲ್ಲಿ ಕೆಲವೊಬ್ರು ಪ್ಯಾಂಟ್ ಶರ್ಟ್ ಮೇಲೆ ಚಿಕ್ಕ ವಯಸ್ಸಿನಲ್ಲಿ ಇದ್ರು. ಆದ್ರೆ ಅವ್ರಿಗೆ ನನಗೆ ಏನಾಯ್ತಂತಂದ್ರ, ಚಿಕ್ಕ ವಯಸ್ಸಲ್ಲಿ ನಾನಿದ್ದಾಗ ಅವ್ರನ್ನ ಯಾವಾಗ್ಲೂ ನಾನು ಹೀಗಂತ ಕೇಳಾಕ ನನಗ ಆಗ್ತಿರ್ಕಿಲ್ಲ, ಅವ್ರು ನನ್ ಕೇಳಕ್ ಆಗ್ತಿರ್ಕಿಲ್ಲ, ಚೀಟುಗಳ ಪ್ರವೃತ್ತಿ ಅದು. ಆದ್ರೆ ಒಂದು ದಿನ ಏನಾಯ್ತಂತಂದ್ರ, ಯಾವಾಗ ಬಹಳ ವರ್ಷಗಳಾದ್ಮೇಲೆ ಅವರು ಗ್ಯಾಪ್ ಆದ್ರು, ನಾವು ಗ್ಯಾಪ್ ಆದ್ವಿ. ಆದ್ರೆ ಒಂದು ದಿವಸ ಏನ್ ಮಾಡಿದ್ವಿ, ನಮ್ಮ ಒಂದು ಹ್ಯುಮ್ಯಾನಿಟಿ ಫೌಂಡೇಶನ್ ಅಲ್ಲಿ ಪರಸ್ಪರ ಅವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರು. ಎದಕೋ ಅಂತ ಬಂದಾಗ ಅಲ್ಲಿ ಆಫೀಸ್ ಕತ್ತ ಅವರು ಬಂದ್ರು, ನಾವು ಬಂದ್ವಿ, ನಾವಿಬ್ರು ಬಾಲ್ಯದ ಗೆಳೆಯರು ಮತ್ತೆ ಇಲ್ಲಿ ಸೇರಿದ್ವಿ ಅಂತ ಹೇಳಿ, ನೀನು ಹಿಂಗ ನಾನು ಹಿಂಗ ಅಂತ ಹೇಳಿ ಸಂತೋಷ ಆಯ್ತ್ರಿ. ಈ ತರ ಕೂಡಿದ್ರಿ. ಹೌದು ಹೌದ್ರಿ. ಓಕೆ. ಆಮೇಲೆ ನೀವು ಇವಾಗ ಏನ್ ಮಾಡ್ತಿರಲ್ಲ ನೀವು ಅಂದ್ರೆ, ಈಗ ನೀವು ಕ್ಯಾಶ್ ಕಲೆಕ್ಷನ್ ಅಂತ ಹೇಳ್ತೀವಿ ನಾವು. ಕ್ಯಾಶ್ ಕಲೆಕ್ಷನ್ ಅವ್ರ ಬದುಕಿಗೆ ಅದು ಅನಿವಾರ್ಯ ಅದಲ್ಲ? ಹೌದು, ಅನಿವಾರ್ಯ ಅದಲ್ಲ. ಅದನ್ನ ಈ ರೀತಿ ನಾವು ಅರ್ನಿಂಗ್ ಅಂತ ಹೇಳ್ತೀವಲ್ಲ, ನೀವೊಂದೇನೋ ಕಲ್ತ್ರಿ ಮಾಡಿದ್ರಿ, ಡಾಕ್ಟರೇಟ್ ಆಯ್ತು, ಈ ವಿದೌಟ್ ಅವ್ರಿಗೆ ಅವ್ರು ಹೆಂಗ್ ಕ್ಯಾಶ್ ಕಲೆಕ್ಷನ್ ಮಾಡ್ಬೇಕು ಅದನ್ನ ಹೇಳ್ರಿ. ಈಗ ಕ್ಯಾಶ್ ಕಲೆಕ್ಷನ್ ಅಂತ ಒಂದು ದೇಶದಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಪೂರ್ವಜರ ಒಂದು ರಾಮನ ಕಾಲದಿಂದಲೂ ನಮಗೊಂದು ಭಕ್ತಿ ಭಾವದ ಒಂದು ಗೌರವದ ಸ್ಥಾನಮಾನ ಇದೆ ಸಮಾಜದಲ್ಲಿ. ಒಂದು ಪ್ರತಿಯೊಂದು ಮಂಗಳ ಕಾರ್ಯಕ್ಕೂ ಕೂಡ ನೋಡಿ ಅವ್ರ ಕೈ ಹತ್ಬೇಕಂತ ಹೇಳ್ತಾರೆ. ನಿಮ್ದೇ ಮುಖ ಪ್ರತಿಯೊಂದು ಮದುವೆ ಸಮಾರಂಭ, ಗೃಹ ಪ್ರವೇಶ, ಯಾವುದೇ ಮಂಗಳ ಕಾರ್ಯ ಇದ್ರೆ ಮಂಗಳ ಮುಖಿಯನ್ನ ಕಾಲ್ ತೊಳೆದು ಪೂಜೆ ಮಾಡಿ ಅವ್ರ ಮಡಲ್ ತುಂಬಿ ಎಲ್ಲ ಅವ್ರ ಮನೆಯೊಳಗೆ ಎಲ್ಲಾ ಕಡೆ ತಿರುಗಾಡಿಸಿಕೊಂಡು ಆಮೇಲೆ ಅವ್ರ ಕೆಲಸ ಆರಂಭ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಒಂದು ನನ್ನ ಸಮುದಾಯಕ್ಕೆ ಏನಾಗ್ತಿದೆ ಅಂದ್ರೆ, ಎಷ್ಟೋ ವರ್ಷಗಳಿಂದ ದಮನಿತ ತುಳಿತ ಸಮುದಾಯ ಆಗಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಸಾಕಷ್ಟು ತಿಳುವಳಿಕೆಯಿಂದ ಬಂದು ಅವರು ನಮ್ಮಗಳಿಗೋಸ್ಕರ ನಮಗಿರುವಂತಹ ಹಕ್ಕುಗಳನ್ನ ನಾವು ಪಡ್ಕೋಬೇಕಂತೂ ಹೋರಾಟ ಮಾಡಿ ಏನೆಲ್ಲ ಮಾಡಿ ಒಂದು ಕೆಲವೊಬ್ರು ಅಂದ್ರೆ ನಮ್ಮ ಸಮುದಾಯ ಮೊದಲು ಹಲವರಲ್ಲಿ ಸ್ವಲ್ಪ ಸಮುದಾಯ ನಮ್ಮದು, ಕೆಲವಷ್ಟು ಸಮುದಾಯ ಅಂತದ್ರಲ್ಲಿ ಕೆಲವಷ್ಟು ಬೆರಳೆಣಿಕೆ ಎಷ್ಟಿರೋರು ಏನಾಗಿದ್ದಾರೆ ಇವತ್ತ. ಅಂದ್ರೆ ಒಂದು ಹೈಕೋರ್ಟ್ ನಲ್ಲಿ ಕಲ್ಕತ್ತಾದಲ್ಲಿ ಒಬ್ರು ಜಡ್ಜ್ ಆಗಿಬಿಟ್ಟಿದ್ದಾರೆ, ತಮಿಳುನಾಡು PSI ಆಗಿದ್ದಾರೆ, ಆಮೇಲೆ ಒಂದು ಪದ್ಮಶ್ರೀ ಅವಾರ್ಡ್ ಆಗಿದ್ದಾರೆ, ಆಮೇಲೆ ಏನಿಲ್ಲ ಒಂದು ಪೊಸಿಷನ್ ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಇನ್ನೂ ಏನಾಗಿದೆ ಅಂತಂದ್ರ, ಒಂದು ಗೌರ್ಮೆಂಟ್ ಸಡಿಲಿಕೆ ಏನಾಯ್ತು ಅಂದ್ರೆ 1% ಮೀಸಲಾತಿದೆ. ಆ 1% ಮೀಸಲಾತಿ ಇದ್ದದ್ದು ಏನಾಗ್ಬೇಕಂತಂದ್ರ, ಈ ಒಂದು ಸಮುದಾಯವನ್ನ ಸಶಕ್ತೀಕರಣ ಮಾಡೋಕ್ಕೋಸ್ಕರ ಒಂದು ಸಡಿಲಿಕೆ ಏನು ಪರ್ಸೆಂಟೇಜ್ 1% ಮೀಸಲಾತಿ ಅದನ್ನ ಹೆಚ್ಚಳ ಮಾಡಿಬಿಟ್ಟು, ಆಮೇಲೆ ಯಾರು ಅನಕ್ಷರಸ್ಥಿದಾರಂತ ಅವರಿಗೆ ಕೂಡ ಹೆಚ್ಚಿನ ಒಂದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಳ್ಬೇಕು. ಮತ್ತು ಅವರು ಶಿಕ್ಷಣದಿಂದ ವಂಚಿತರ ಆಗಬಾರದು. ಈಗ ಸಮಾನತೆ ಹಕ್ಕುಗಳು ಸಿಕ್ಬಿಡ್ತು, ನೀವು ಪಟ್ಟಷ್ಟು ಕಷ್ಟ ಇವ್ರಿಗೆ ಇಲ್ರಿ, ಇಲ್ಲ. ಈಗಿನ ಪೀಳಿಗೆಯವರು ಅಂತ ಏನ್ ಹೇಳ್ತೀವಿ, ಹೌದೌದು, ಅವ್ರಿಗೆ ಅಷ್ಟು ಕಷ್ಟ ಇಲ್ಲ. ಯಾಕಂದ್ರೆ ಅವೇರ್ನೆಸ್ ಬಂದ್ಬಿಟ್ಟಿದೆ, ಅದನ್ನ ತಾವು ಓದ್ಬೇಕೀಗ. ಸೊ ಹೀಗಾಗಿ ನಾವ್ ಏನ್ ಮಾಡ್ತೀವಿ, ಹೊಸ ಬರುವಂತಹ ಸಮುದಾಯಕ್ಕೆ ಏನ್ ಮಾಡ್ತಿದೀವಿ ಅಂತಂದ್ರ, ಅವ್ರಗಳಿಗೆ ಈಗಿರ್ತಾನೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಹೋಗ್ಬಿಟ್ಟು ಸೆನ್ಸರ್ಟೇಷನ್ ಮಾಡ್ತಾ ಇದೀವಿ, ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮವನ್ನ ಮಾಡ್ತಿದೀವಿ. ಯಾಕೆ ನಿಮ್ಮಲ್ಲಿ ಯಾರೋ ಒಂದು ಕೆಲವೊಂದು ಟ್ರಾನ್ ಸಮುದಾಯದ ಒಂದು ಲಕ್ಷಣಗಳನ್ನ ಹೊಂದಿರುವಂತವ್ರು ಬೆಳೀತಾ ಇದ್ರಂದ್ರೆ, ಅವ್ರಿಗೆ ದಯವಿಟ್ಟು ತಾವು ಕಳಂಕ ತಾರತಮ್ಯಗಳನ್ನ ಮಾಡಬೇಡಿ, ಅವ್ರನ್ನ ಓದುವುದಕ್ಕೆ ಸಪೋರ್ಟ್ ಮಾಡಿ, ಶಿಕ್ಷಣಗಳ ಒಲವು ಕಡೆ ಕೊಡಬೇಕು. ಅಂತ ಸಮಯದಲ್ಲಿ ಅವ್ರಿಗೆ ಕಳಂಕ ತಾರತಮ್ಯಗಳಾಗೋದ್ರಿಂದ ಅವ್ರು ಏನ್ ಮಾಡ್ತಾರೆ, ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ. ಆಮೇಲೆ ಮನೆಗಳಿಂದ, ಸಮಾಜದಿಂದ ವಂಚಿತರಾಗ್ಬಿಟ್ಟು ಎಲ್ಲೋ ಪೂನಾ, ಬಾಂಬೆ, ಬೆಂಗಳೂರು ಸೇರ್ಬೇಕಾಗತ್ತೆ. ನಾಳೆ ದಿವಸ ಅವ್ರ ಫುಟ್ಪಾತ್ ಅವ್ರ ಜೀವನ ಆಗುತ್ತೆ. ಅದಕ್ಕೆ ದಯವಿಟ್ಟು ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಸೆಕ್ಸ್ ವರ್ಕರ್ ಅಂತ ನಿಂಗೆ ಬಂದ್ಬಿಡ್ತದಲ್ಲ, ಹೌದು, ಅದು ಅವ್ರು ಇರ್ದಿದ್ರು ಈ ಸೊಸೈಟಿ ಮಾಡ್ತದ. ಹೌದು,
ಸೊಸೈಟಿನೂ ಅವರು ಎಲ್ಲ ಮನಿ ಬಿಟ್ಟು 2 ತಿಂಗಳ 3 ತಿಂಗಳ ಆಗಿರ್ತದ, ಏನೋ ಒಂದ್ ಬಲಾತ್ಕಾರ ಅನ್ರಿ ಇದು ಅನ್ರಿ, ಅದೆಲ್ಲ ಇದಕ್ ಶೋಷಣೆಗೂ ಅವ್ರು ಹೋಗ್ಬಾರ್ದು. ಪೂರ್ತಿ ಶಿಕ್ಷಣ ಬಂದ್ರೆ ಶಿಕ್ಷಣದಿಂದ ವಂಚಿತರ ಆಗ್ಬಾರ್ದು ಅಂತ ಹೇಳ್ತೀನಿ. ಅದೇ ಉದ್ದೇಶಕ್ಕೋಸ್ಕರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಶಿಕ್ಷಣ ಮಾಧ್ಯಮದವರಿಗಾಗಿರ್ಬೋದು ಅಥವಾ ಫ್ಯಾಮಿಲಿ ಪೇರೆಂಟ್ಸ್ ಗಳಿಗಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು, ಯಾವುದೇ ತರದಂತ ಒಂದು ಬೆಳವಣಿಗೆಯಲ್ಲಿ ಇರುವಂತಹ ಒಂದು ನಮ್ಮಲ್ಲಿ ಸಮುದಾಯ ಅಂದ್ಕೊಳ್ಳೆ ಏನಾಗುತ್ತೆ, ಬರೀ ಸೀರೆ ಮೇಲೆ ಇರ್ತಾರ ಅನ್ನೋಂಗಿಲ್ರಿ, ಪ್ಯಾಂಟ್ ಶರ್ಟ್ ಮೇಲೂ ಇರ್ತಾರೋ ಸೀರೆ ಮೇಲೂ ಇರ್ತಾರೆ. ಆದ್ರೆ ಸಣ್ಣದಲ್ಲಿ ಬೆಳೆಯುವಂತಹ ಸಮಯದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಕಂಡು ಬರುವಂತಹ ಮಕ್ಕಳನ್ನ ದಯವಿಟ್ಟು ಏನ್ ಮಾಡ್ರಿ, ಅವರಿಗೆ ಮಾನಸಿಕ ಬೆಂಬಲವನ್ನ ನೀಡಿ, ಸಾಂತ್ವನವನ್ನ ನೀಡಿ, ಅವರ ಒಂದು ಫ್ಯೂಚರ್ ಒಳ್ಳೆ ಬ್ರೈಟ್ ಲೈಫ್, ಉಜ್ವಲ ಭವಿಷ್ಯಕ್ಕೆ ಸಪೋರ್ಟ್ ಮಾಡಿ. ನೀನ್ ಹೀಗೆ ಇದೆಯಾ, ಇಲ್ಲೇ ಹೋಗಂತ ದಾರಿ ತೋರಿಸ್ಬೇಡ್ರಿ, ಅವ್ರ ಮನೆಯಿಂದ ಅವ್ರಿಗೆ ಸಹಕಾರ ಸಿಗಬೇಕು. ಅದಕ್ಕೆ ನಾನು ಟೋಟಲಿ ಒಂದು ಮನೆಯವರ ಪೇರೆಂಟ್ಸ್ ಫ್ಯಾಮಿಲಿಯಿಂದ ಆಗಿರ್ಬೋದು ಅಥವಾ ಎಜುಕೇಶನ್ ಅವರಿಂದ ಆಗಿರ್ಬೋದು, ಸಮಾಜದಿಂದ ಆಗಿರ್ಬೋದು, ಅವರಿಗೆ ಮಾನಸಿಕ ಬೆಂಬಲ ಸಿಗಬೇಕು. ಸಪೋರ್ಟ್ ಸಿಗೋದ್ರಿಂದ ಅವರುಗಳು ಒಳ್ಳೆ ಉತ್ತಮ ನಾಗರಿಕರಾಗಿ ಸಮಾಜಕ್ಕೆ ಕೊಡುಗೆ ಆಗಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಅದನ್ನ ತಂದೆ ತಾಯಿನೇ ಮಾಡ್ಬೇಕಲ್ಲ, ತಾವೇ ಹಡ್ದಿರ್ತಾರಲ್ಲ. ಇವತ್ತು ರಾಮದುರ್ಗ ಪಲ್ವಿ ನನಗೆ ಅದನ್ನೇ ಹೇಳ್ಬಿಟ್ಲು. ರಾಮದುರ್ಗ ಪಲ್ವಿ ರಾಯಲ್ ಮಂಥನ ಎಲ್ಲ ಪರಿಚಯ ಮಾಡಿಸ್ಕೊಡ್ರಿ ಅತ್ ಹೇಳಿದ್ಲು. ಹೌದು, ತಂದಿನೇ ಹೊರಗೆ ಹಾಕಿದ್ರು, ತಾಯಿನೇ ಹೊರಗೆ ಹಾಕಿದ್ರು, ಅಣ್ಣ ತಮ್ಮಂದ್ರು ಹೊರಗೆ ಹಾಕಿದ್ರು. ನೀವೇ ಹಿಂಗ್ ಮಾಡಿದ್ರೆ ಮತ್ತೆ ಅವ್ರ ಪರಿಸ್ಥಿತಿ ಏನು? ಅವ್ರೂ ಹೇಳ್ತೀನಿ, ಅನುಕಂಪ ಕೊಡಬಾರ್ದು, ಅವಕಾಶಗಳನ್ನು ಕೊಡಬೇಕು. ನಮ್ಮ ಮನೆಯಲ್ಲಿ ಇರಬೇಕು, ಇದೇ ದೊಡ್ಡ ಅವಕಾಶ, ನಮ್ಮ ಜೊತೆಗೇ ಇರಬೇಕು. ಅವರ ಒಂದು ಭಾವನೆಗಳು ಏನಿದೆಯೋ ಅವರಲ್ಲಿ ಇರುವಂತಹ ಲೋಪದೋಷಗಳನ್ನ ಸುಧಾರಿಸೋದಕ್ಕೆ ಅವಕಾಶ ಮಾಡಿ. ಅದನ್ನ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಬೇಡ್ರಿ. ಅದು ಹೀಗಲ್ಲ, ಹೀಗೆ ಸಮಾಜ ಹೀಗಾಗುತ್ತೆ, ಈ ರೀತಿ ನೀ ಪರಿವರ್ತನೆ ಆಗು, ನಿನ್ನ ಏನೇ ಇರೋ, ಆದ್ರೆ ನಿನ್ನ ಗುರಿ ಏನ್ ಮಾಡು, ಶಿಕ್ಷಣದಲ್ಲಿ ಒಂದು ಹಂತದಲ್ಲೇ ಬರಬೇಕು, ಸಮಾಜಕ್ಕೆ ಒಂದು ಉತ್ತಮ ನಾಗರಿಕರಾಗಬೇಕಂತ ಹೇಳಿ ಅವರಿಗೆ ಒಳ್ಳೆ ಶಿಕ್ಷಣವನ್ನ, ಒಳ್ಳೆ ಸಂಸ್ಕಾರವನ್ನ ಕೊಟ್ಟು ಸಂಸ್ಕಾರವಂತರನ್ನಾಗಿ ಮಾಡೋದ್ರಿಂದ ಇದು ಸಮಾಜಕ್ಕೆ ತುಂಬಾ ಉಪಯೋಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ಕಾರಿ ಹುದ್ದೆಗಳೆಲ್ಲ ಜಾಬ್ ಸಿಗ್ತಾವು, ಸಂಘ ಸಂಸ್ಥೆಗಳಲ್ಲಿ ಸಿಗ್ತಾವು. ಶಿಕ್ಷಣ ಇದ್ರೆ ತಾನು ಏನೇ ಮಾಡಬಹುದು. ಆಮೇಲೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂತಂದ್ರೆ, ಒಂದು ನನ್ನ ಸಮುದಾಯಕ್ಕೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಒಂದು ಗೌರವ ಸ್ಥಾನಮಾನಗಳನ್ನ ನೀವು ನೋಡ್ಕೋತಾ ಇದ್ದೀರಿ. ದಯವಿಟ್ಟು ತಮ್ಮ ಒಂದು ಇರುವಂತ ಆಯಸ್ಸನ್ನ ಚೆನ್ನಾಗಿಟ್ಕೊಡ್ರಿ, ಆರೋಗ್ಯವನ್ನು ಚೆನ್ನಾಗಿಟ್ಕೊಡ್ರಿ. ಬೇಡದಿರುವಂತಹ ಒಂದು ಹ್ಯಾಬಿಟ್ಸ್ ಗಳಿಗೆ ದಯವಿಟ್ಟು ತಮ್ಮನ್ನ ತೊಡಗಿಸ್ಕೋಬೇಡ್ರಿ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಭಗವಂತನ ಕಲ್ಪಿಸಿರುವಂತಹ ಈ ಜನ್ಮವನ್ನ ಶ್ರೇಷ್ಠವಾಗಿ ಇಟ್ಕೊಳ್ರಿ. ಆಧ್ಯಾತ್ಮಿಕ ವಿಚಾರಗಳಿಗೆ ಒಲವು ಕೊಡ್ರಿ. ಆರೋಗ್ಯವನ್ನ ಏನ್ ಮಾಡಿ ಕಂಚಿನ ಕಾಯವನ್ನಾಗಿ ಮಾಡಿಕೊಂಡು ಇರೋ 4 ದಿವಸ ಸಮಾಜಕ್ಕೆ ಆದರ್ಶವಾಗಿ ಆಶೀರ್ವಾದ ಜೀವನವನ್ನು ನಡೆಸ್ರಿ. ಯಾಕೆ ಮತ್ತೊಬ್ಬರ ಕಡೆಯಿಂದ ನಾವು ರಿಮಾರ್ಕ್ಗಳನ್ನ, ಬೈಗಳನ್ನ ತಗೋಬಾರ್ದು, ಮತ್ತೊಬ್ಬರ ಬೈಗಳನ್ನ ಕೊಡುವುದು ಬೇಡ. ನಮ್ಮ ಒಂದು ಶ್ರೇಷ್ಠವಾಗಿರುವಂತಹ ಸ್ಥಾನಮಾನಕ್ಕೆ ಅದರ ತಕ್ಕ ಹಾಗಿದ್ಕೊಂಡು ಸಮಾಜಕ್ಕೆ ಕೊಡುಗೆ ಆಗಿರಬೇಕು ಅನ್ನೋದು ನನ್ನ ಉದ್ದೇಶ. ಡಾಕ್ಟರ್ ಕಿರಣ್ ಅವರ ನಮಸ್ತೆ. ನೀವು ಡಾಕ್ಟರೇಟ್ ಯಾವಾಗ ತಗೊಂಡ್ರಿ? ಸೊ ಡಾಕ್ಟರೇಟ್ ಹಿನ್ನೆಲೆ ಜಸ್ಟ್ ನಾನು ಈಗ ಮಾರ್ಚ್ 18, 2023. ಬಟ್ ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ಸಫರ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ಅನುಭವ ಏನಿತ್ತಂದ್ರೆ, ಪೊಲೀಸರನ್ನ ಕಂಡ್ರೆ ಭಯ ಇತ್ತು. ದೊಡ್ಡ ದೊಡ್ಡ ಅಧಿಕಾರಿಗಳು, ತಹಸೀಲ್ದಾರ್, DC ಅವ್ರ ಕಡೆ ಹೋದ್ರೆ ಅಲ್ಲಿ ಏನ್ ಮಾತಾಡ್ಬೇಕಂದ್ರೆ ಏನಾರ ಸಹಾಯ ಸವಲತ್ತುಗಳು ಕೇಳಕ್ ಹೋದಾಗ ಭಯ ಆಯ್ತು. ಯಾವಾಗ ಸಂಘಟನೆ ನನ್ನ ಬೆಳೆಸ್ತಾ ಬಂದಾಗ ಆ ಜ್ಞಾನ ನನ್ನ ಬೆಳೆಸ್ತಾ ಬಂತು. ಬಟ್ ಯಾವಾಗ ನನಗೆ ಇದು ಏನಿದು ಕರೋನಾ ಟೈಮ್ನಲ್ಲಿ, ಆ ಕರೋನಾ ಟೈಮ್ನಲ್ಲಿ ನಮ್ಮ ನಿಜ ಹೇಳ್ಬೇಕಂತಂದ್ರೆ ಬಹಳಷ್ಟು ಕಷ್ಟಗಳನ್ನ ಎದುರಿಸಿದ್ವಿ. ಅದೇ ಸಮಯದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ನಮಗೆ ಸಹಾಯ ಮಾಡಿದ್ವು. ಅಂತ ಸಮಯದಲ್ಲಿ ನಮ್ಗೆ ಏನಾಯ್ತಂದ್ರೆ, ನಮ್ಮ ಜಿಲ್ಲಾ ಸಂಘಟನೆಗೆ ಏನ್ ಮಾಡಿತಂತಂದ್ರೆ ಸಹಾಯಗಳನ್ನ ಮಾಡಿರುವಂತದ್ದು ರಾಜ್ಯ ಮಟ್ಟದ ಸಂಗಮ ಸಂಸ್ಥೆ ಏನ್ ಮಾಡಿತಂತಂದ್ರೆ, ನಮ್ಮಲ್ಲವರೊಬ್ಬರನ್ನ ನಾವು ಒಂದು ಜಿಲ್ಲೆ ಒಳಗಡೆ ಒಂದು ಸಿಬ್ಬಂದಿಯಾಗಿ ಆಯ್ಕೆ ಮಾಡ್ಕೋತೀವಿ ಅಂತ ಹೇಳಿದ್ರು. ಅವಾಗ 2019 ಕಂಪ್ಲೀಟ್ 20ನಲ್ಲಿ ಆ ಸಮಯದಲ್ಲಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ನಿಜವಾಗ್ಲು ಯಾಕಂತಂದ್ರೆ ಕೌಶಲ್ಯಗಳ ಸ್ಕಿಲ್ಸ್ಗಳು ಸಾಕಷ್ಟು ಇದ್ದು ಕೂಡ, ಆದರೆ ಸಂಗಮ ಸಂಸ್ಥೆ ನನ್ನಲ್ಲಿ ಏನ್ ಮಾಡಿತಂದ್ರೆ ಸಂಗಮದ ಒಂದು ಸಂಗಮದಲ್ಲಿರುವಂತಹ ವ್ಯಾಲ್ಯೂಗಳನ್ನ ನಮಗೆ ಕಲಿಸ್ಕೊಡ್ತು, ಸಂಗಮದಲ್ಲಿರುವಂತಹ ಮೌಲ್ಯಗಳನ್ನ ನಮಗೆ ಕಲಿಸ್ಕೊಡ್ತು. ಯಾಕೆ ಪ್ರತಿ 2 ತಿಂಗಳಿಗೊಮ್ಮೆ ನಮಗೆ ಸ್ಕಿಲ್ ಡೆವಲಪ್ಮೆಂಟು, ಲೀಡರ್ಶಿಪ್ ಟ್ರೈನಿಂಗು ಐತಿ, ಬೇರೆ ಟ್ರೈನಿಂಗ್ಸ್ಗಳನ್ನ ಕೊಟ್ಟುಕೊಳ್ಳೋಣ ಸಶಕ್ತರನ್ನಾಗಿ ಮಾಡಿ ಪರಿಪಕ್ವ ಮಾಡಿಬಿಟ್ಟು ಆ ಒಂದು ಸಂಸ್ಥೆಯಲ್ಲಿ ನನ್ನ ಅಡ್ವೊಕೇಟ್ ಆಫೀಸರ್ ಅಂತ ಮಾಡಿ ಬೆಳಗಾವಿ ಜಿಲ್ಲೆ ಒಳಗೆ ಯಾವುದು DC ಅವರ ಹತ್ರ, ಯಾವೊಂದು ಕಮಿಷನರ್ ಹತ್ರ ನೋಡ್ತೀನಿಲ್ಲ, ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಬಂದಿರ್ತೀರಿ. ಥ್ಯಾಂಕ್ ಯು ರೀ. ಅಂತ ಸಮಯದಲ್ಲಿ ನಾನು ಹೋಗ್ಬಿಟ್ರೆ ಅವ್ರು ಮೊದಲು ಭಯ ಆಯ್ತು, ಯಾವಾಗ ಸಂಗಮ ಇರ್ತಿ ರೆಡಿ ಮಾಡಿ ನನ್ನ ಪರಿಚಯ ಮಾಡ್ತು. ಬೆಳಗಾವಿ ಜಿಲ್ಲೆ ಒಳಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ರೆ
ಬಿಟ್ರೆ ನಮ್ಮ ಸಂಘಟನೆ ಅಂದ್ರೆ ಕಿರಣ್ ಬೇಡಿ ಅವರ ಹ್ಯುಮ್ಯಾನಿಟಿ ಫೌಂಡೇಶನ್ ಬಂದಿರಾ, ಕಿರಣ್ ಬೇಡಿ ಅವರು ಸಂಗಮದಿಂದ ಬಂದಿರಾ ಅಂತ ಕೇಳ್ತಾರ್ರಿ. ನೀವು ಬರೋ ಮುಂಚಿತ ಕಿರಣ್ ಬೇಡಿ ಅವರು ಬರ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಿದೀವಿ. ನನ್ನ ಸಮುದಾಯಕ್ಕೆ ಬೇಕಾಗಿರುವಂತ ಸಾಮಾಜಿಕ ಸೌಲಭ್ಯಗಳನ್ನು ಕಲ್ಪಿಸುವಂತದ್ದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಹಾರ್ಡ್ ವರ್ಕರ್ ಬಿಡ್ರಿ, Thank you. ಪರಿಶ್ರಮದಿಂದ ಮಾಡ್ತಾ ಇದ್ದೀರಿ. ಮಾಡ್ತಾ ಇದ್ದೀವಿ. ನೀವು ಈ ತೃತೀಯ ಲಿಂಗಿ, ಟ್ರಾನ್ಸ್ಜೆಂಡರ್ ಅಥವಾ ಮಂಗಳಮುಖಿಯರಿ ನೀವು ಆದರ್ಶ ಆಗಿರಿ, ಮಾಡೆಲ್ ಆಗಿರಿ. ಥ್ಯಾಂಕ್ ಯು ರೀ. ನಿಮ್ಮ ಹಾಗೇನೆ ಅವರು ಆಗ್ಲಿ ಬಟ್ ಅದ್ರ ಸಂಬಂಧ ನೀವು ಶ್ರಮ ಬಹಳ ಮಾಡ್ತಾ ಇದ್ದೀರಿ. ಖಂಡಿತವಾಗಿ. ಇಡೀ ನಮಗೆಲ್ಲ ನಾವು ಎಲ್ಲಿ ಹೋಗ್ತೀವಿ, ಹೌದು. ಕಿರಣ್ ಬೇಡಿ ಅವರು ಹಗಲು ರಾತ್ರಿ ದುಡಿತಾರೆ, ಹಗಲು ರಾತ್ರಿ ದುಡಿತಾರೆ, ನಿದ್ರೆ ಇಲ್ಲದೆ ದುಡಿತಾರೆ, ಆಹಾರ ಇಲ್ಲದೆ ದುಡಿತಾರೆ. ನಿಜ. ಬಟ್ ನಿಮ್ಮ ಕೊಡುಗೆ ಅದ್ಭುತ. ನಿಜವಾಗ್ಲೂ ಯಾಕೆ ಸಮುದಾಯಕ್ಕೆ ಏನಾಗುತ್ತೆ ಅಂದ್ರೆ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೂ ಕನ್ವಿನ್ಸ್ ಮಾಡಬೇಕು, ಈ ಕಡೆ ಅಧಿಕಾರಿಗಳನ್ನ ಕನ್ವಿನ್ಸ್ ಮಾಡಬೇಕು. ಈ ಅಧಿಕಾರಿ ಮತ್ತು ಸಮುದಾಯದ ನಡುವೆ ಏನಾಗಬೇಕು, ಕೊಂಡಿಯಾಗಿ ನಾವೇನಾಗಬೇಕು, ಕೆಲಸ ಮಾಡಬೇಕಾಗಿ, ಸೇತುವೆಯಾಗಿ ಕೆಲಸ ಮಾಡಬೇಕಾಗತ್ತೆ. ಯಾಕೆ ಸಮುದಾಯಕ್ಕೆ ವೇದಕ್ಕಾದ ಸಮುದಾಯಕ್ಕೆ ಸಿಗಬೇಕಾಗತ್ತೆ. ಸಮುದಾಯಕ್ಕೆ ಕೊಡಬೇಕಾದಾಗ ಅದು ನಿರಾಕರಿಸುವಂತ ಗೌರ್ಮೆಂಟ್ ಅಧಿಕಾರಿಗಳಿಗೆ ಮನವೊಲಿಸಿ ನಾವು ಅವರಿಗೆ ಸೆನ್ಸೈರೇಷನ್ ಕಾರ್ಯಕ್ರಮ ಮಾಡಬೇಕಾಗತ್ತೆ. ಸೊ ಇದೇ ನಿಟ್ಟಿನೊಳಗೆ ಏನಾಯ್ತು ಅಂದ್ರೆ ನನ್ನ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಗುರುತಿಸಿ ನನಗೆ ಏನಾಯ್ತಂದ್ರೆ ನನ್ನೊಂದು ಬೈಟ್ ಇದೆ, ಯಾವುದೋ ಒಂದು 2017 ಅಲ್ಲಿ ಮಾಡಿರುವಂಥದ್ದು, ಜೋಗಪ್ಪ ಹಬ್ಬದಲ್ಲಿ ನಾನು ಮಾತಾಡಿರುವಂಥದ್ದು. ಆ ಬೈಟನ್ನ ಸುಮಾರು 2.5 ಲಕ್ಷ ಜನ ಲೈಕ್ ಮಾಡಿದ್ರು. ಶಬಾಷ್. ಆ 2.5 ಲಕ್ಷ ಜನ ಲೈಕ್ ಮಾಡಿದಂತ ಬೈಟನ್ನ ನಮ್ಮ ಒಂದು ಅಂದ್ರೆ ವರ್ತಮಾನದಲ್ಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದನ್ನ ಗ್ರೀನ್ ಸಿಗ್ನಲ್ ಕೊಟ್ಟು ಲೈಕ್ ಮಾಡಿದ್ರು ನೋಡ್ರಿ. ಆ ಲೈಕ್ ಮಾಡಿದ್ದಕ್ಕೆ ಏನಾಯ್ತಂದ್ರೆ ಇವತ್ತಿನ ದಿವಸ ಚಾಲುಕ್ಯ ಯೂನಿವರ್ಸಿಟಿ ಅವರು ನನಗೆ ಏನ್ ಮಾಡಿದ್ರು ಅಂದ್ರೆ ಗುರುತಿಸಿ ಆ ಡಾಕ್ಟರೇಟ್ ಪದವಿಗೆ ಅಕಾಡೆಮಿ ಕಲ್ಚರಲ್ ಅಕಾಡೆಮಿ ಡಾಕ್ಟರೇಟ್ ಅಂತ ಕೊಡ್ಬೇಕಂತ ಅವ್ರು ಕೊಟ್ರು, ಗುರುತಿಸ್ಬಿಟ್ಟು. ಅಲ್ಲ, ತಾನಾಗೆ ಬಂತದು. ಕಲ್ಪಿಸ್ತಾರೆ, ತಾನಾಗೆ ಬಂತು. ಖಂಡಿತವಾಗ್ಲೂ ರೀ. ಡಾಕ್ಟರೇಟ್ ನೀವೇ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಇಲ್ಲ. ಅದು ಮತ್ತೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳ ಆದೇಶದಿಂದ ಬಂತು. ಹೌದ್ರಿ. ಡಾಕ್ಟರ್ ಕಿರಣ್ ಬೇಡಿ ಅವರು. ಹೌದು. ಈಗ ನಾವು ಏನ್ ಹೇಳ್ತೀವಿ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರೆ ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ ಇವತ್ತು? ತುಂಬಾ ಸಂತೋಷ ಆಗ್ಯದ? ಏನಾಗ್ತಿದೆ ಅಂತಂದ್ರೆ ಬಹಳಷ್ಟು ಒಂದು ಆತ್ಮೀಯತೆ, ಪ್ರೀತಿ, ವಿಶ್ವಾಸ ತುಂಬಿರುವಂತ ಕುಟುಂಬದಲ್ಲಿ ಕುತ್ಕೊಂಡಿದ್ದೀನಿ. ಮತ್ತೆ ಈ ತರ ಒಂದು ಅವರಿದ್ದಾರ, ಮೀರಾ ಕುಂಬಾರ್ ಇದ್ದಾರೆ, ಹೌದು, ಅಗಳನಗರ ಮುಖ್ಯಸ್ಥರು ಚೌಗಲಾ ಅವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ಖಂಡಿತವಾಗ್ಲು ಚಂದ್ರಕಲಾ ಅವರು ಇದ್ರು. ನನಗೆ ಏನು ಅನುಭವ ಐತಂದ್ರೆ ಇಲ್ಲಿ ಯಾವುದೇ ತರದಂತ ನನಗೆ ಮೆಂಟಲಿ ಡಿಸ್ಟರ್ಬೆನ್ಸ್ ಯಾವುದೂ ಆಗಲಿಲ್ಲ. ಬಂದ ತಕ್ಷಣ ಒಂದೇ ಫ್ಯಾಮಿಲಿಯವರ ತಕ್ಕ ಆತ್ಮಿಕವಾಗಿ ನನ್ನನ್ನು ಸ್ನೇಹದಿಂದ, ಪ್ರೀತಿಯಿಂದ ನೀವು ಬಹಳಷ್ಟು ಒಳ್ಳೆ ಕಮ್ಯುನಿಕೇಶನ್ ದಿಂದ ಮಾತಾಡ್ತಾ ಇದ್ರಿ. ಮತ್ತೆ ಇಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೀನಿ, ಸ್ವಾಗತ ಗೀತೆಯಿಂದ ಸ್ವಾಗತ ಮಾಡಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಇಲ್ಲಿ ವಾತಾವರಣ ತುಂಬಾ ಪಾಸಿಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತೀರಿ. ಮತ್ತೆ ನಮಗೂ ಅಷ್ಟೇ ಆಗಿದೆ, ನೀವು ಖುಷಿ ಬಂದಿರಿ. ನಿಮ್ದೊಂದು ಅಮೂಲ್ಯವಾದಂತ ವೇಳೆ ಅಂತೀವಲ್ಲ, ಅದು ನಮ್ ಜೊತೆ ಕಳೀತಾ ಇದ್ದೀರಿ. ಮತ್ತೆ ಏನಾದ್ರೂ ಮನದ ಮಧುರ ಮಾತುಗಳು ಏನಾದ್ರೂ ಇದ್ರೆ ಹೇಳ್ಬಿಡ್ರಿ. ಏನ್ ಮಧುರ ಮಾತನ್ನೋಕ್ಕಿಂತ ನನಗೆ ಜೀವನದಲ್ಲಿ ಯಾರಾದ್ರೂ ಹಿಂಗ ಪ್ರಶಸ್ತಿಗಳನ್ನ, ಅವಾರ್ಡ್ಗಳನ್ನ ಹೆಂಗ್ ತಗೋತಾರಪ್ಪ ಅನ್ಸಿತ್ತು. ಆದ್ರೆ ಈ ಅವಾರ್ಡ್ಗಳು ಹೆಂಗಾಗತ್ತಂತಂದ್ರೆ ನಮ್ಮ ಸಾಧನೆಯಿಂದ ಆಗತ್ತ ಅನ್ನೋದು ನನಗೆ ಗೊತ್ತಾಯ್ತು. ಯಾಕೆ ಯಾವ ವ್ಯಕ್ತಿ ಸಾಧನೆ ಮಾಡ್ತಾನ ಖಂಡಿತವಾಗ್ಲೂ ಅವನ್ ಬೆಳಕಿ ಬಂದೇ ಬರ್ತಾನೋ ನಂಬಿಕೆ ನನಗಿದೆ. ಯಾಕಂದ್ರೆ ಸುಗಂಧ ಎಲ್ಲಿದ್ರು ಕೂಡ ತನ್ನ ಸುಗಂಧತೆ ಹರಡುತ್ತೆ. ಅದೇ ನಿಟ್ಟಿನೊಳಗಡೆ ನನಗೆ ಏನಾಯ್ತು ಅಂದ್ರೆ ಮೊನ್ನೆ ದಿವಸ ನನಗೆ ಇಲ್ಲಿ ಜಿಲ್ಲಾಡಳಿತದ ಉಸ್ತುವಾರಿ ಸಚಿವರು ಜಾರಕಿಹೊಳಿ ಸಾಹೇಬ್ರವರು, ಮತ್ತೆ ನಮ್ಮ ಜಿಲ್ಲಾ DC ಅವರು, ನಿತೀಶ್ ಅವರು, ಹಾಗೇನೆ ನಮ್ಮ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷೆ ವಿದ್ಯಾಭಜಂತ್ರಿ ಮೇಡಮ್ ಅವರೆಲ್ಲರೂ ನನ್ನ ಒಂದು ಕರ್ತವ್ಯಗಳನ್ನ ಗಮನಿಸಿ ಕರ್ನಾಟಕದ ಒಂದು ಜಿಲ್ಲಾಡಳಿತದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟರು. ನಾನು ಇದ್ದಿಲ್ಲ, ಅದು ನನಗೆ ಬಹಳ ಖುಷಿ ಕೊಡುವಂತ ಸಂಗತಿ. ಅದರ ಜೊತೆಗೆ ಏನಾಯ್ತಂತಂದ್ರೆ ಇವತ್ತಿನ ದಿವಸ ರೀಸೆಂಟ್ಲಿ ನನಗೆ ಧಾರವಾಡದಲ್ಲಿ ನನಗೆ ಏನ್ ಮಾಡಿದ್ರು ಅಂದ್ರೆ ಕನ್ನಡ ರತ್ನ ಅಂತ ಕೊಟ್ರು. ಕನ್ನಡ ರತ್ನ ಮತ್ತೆ ಅದಾದ್ಮೇಲೆ ರಾಷ್ಟ್ರೀಯ ಪ್ರಶಸ್ತಿ ಕುಮಾರ ಗಂಧರ್ವ ಗವಾಯಿ ಶಾಸ್ತ್ರಿಗಳು ಗದಗಿನ ಒಂದು ಆಶ್ರಯ, ಅಲ್ಲಿ ಅವರು ನನಗೆ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ರು. ಅದಾದ್ಮೇಲೆ ನನಗೆ ಇವರು ಇಲ್ಲಿ ಬೆಳಗಾಂನಲ್ಲಿ ಒಬ್ರು ಬೆಲಾ ಟಾಕ್ ಅಂತ ಹೇಳಿ ಕಕ್ಷ ಮತ್ತೆ ಇನ್ನರ್ ವಿಲ್ ಕ್ಲಬ್, ಆಮೇಲೆ ವಿಶ್ವ ಮಹಿಳಾ ದಿನಾಚರಣೆ 2 ಕೊಡುಗೆಗಳನ್ನ ಕೊಟ್ರು. ಸೊ ಹೀಗಾಗಿ ಹಲವಾರು ಪ್ರಶಸ್ತಿಗಳು ನಮಗೆ ಇವತ್ತು, ಯಾಕಂದ್ರೆ ಹ್ಯುಮ್ಯಾನಿಟಿ ಫೌಂಡೇಶನ್ ಸಂಗಮದ ಮುಖಾಂತರ, ಸಂಗಮ ಸಂಸ್ಥೆ ಹಾಗೂ ಹ್ಯುಮ್ಯಾನಿಟಿ ಫೌಂಡೇಶನ್ ಸಹಕಾರದಿಂದ ನನ್ನನ್ನ ಮೇನ್ ಫೋಕಸ್ ಆಗಿ ಬೆಳಕಿಗೆ ತಂದ್ಬಿಟ್ಟು ನಿಜವಾಗ್ಲೂ ಎಲ್ಲಾ ಜವಾಬ್ದಾರಿ ಹೆಚ್ಚು ಮಾಡ್ಯಾರ, ಅವರು ಮಾಡಿದ್ದಾರೆ, ಕೆಲಸ ಮಾಡ್ಬೇಕು. ಇವೆಲ್ಲಾ ಪ್ರಶಸ್ತಿಗಳ ಕೊಟ್ರಲ್ಲ, ಖಂಡಿತವಾಗ್ಲೂ ಮುಂದೆ ನಿಮ್ಮ ಜವಾಬ್ದಾರಿಗಳು ಬೀಳ್ತಾವ. ನಿಜವಾಗ್ಲೂ ದುಡಿಬೇಕು. ಹೌದು, ಇವೆಲ್ಲಾ ಪ್ರಶಸ್ತಿಗಳಿಗೆ ಕಾರಣ ಇದು ನನ್ನ ರಾಜ್ಯ ಮಟ್ಟದ ಸಂಗಮ ಸಂಸ್ಥೆ, ಜಿಲ್ಲಾ ಮಟ್ಟದ ಹ್ಯುಮ್ಯಾನಿಟಿ ಫೌಂಡೇಶನ್ಗೆ ಇವಷ್ಟು ಕೀರ್ತಿಗಳು ಅಲ್ಲಿ ಸಲ್ಲಬೇಕಾದದ್ದು. ಅದೇ ರೀತಿ ನನ್ನ ಸಮುದಾಯಕ್ಕೆ ಸಲ್ಲಬೇಕಾದದ್ದು. ನನ್ನ ಸಮುದಾಯ ಬೆಳಿಬೇಕು, ಉಳಿಬೇಕು, ಮಾದರಿಯಾಗಿ ಸಮಾಜಕ್ಕೆ ಕೊಡುಗೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಒಳ್ಳೆ ಸಂದೇಶ ಹೇಳಿರಿ. ಥ್ಯಾಂಕ್ ಯು. ಈಗ ನಾವು ಭಗವಂತನಲ್ಲೇ ಕೇಳ್ಕೊತೀವಿ, ನಾವೇ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಸಿಗಲಿ,
ಆಮೇಲೆ ನಮ್ದು ಭಾರತ ಸರ್ಕಾರದ ಪದ್ಮಶ್ರೀಗಳು ಸಿಗಲಿ ಅಂದ್ರೆ ನೀವು ಆ ಯೋಗ್ಯತೆ ನೀವು ಇಟ್ಕೊಂಡಿರಿ, ನೀವು ತುಂಬಾ ಸಂತೋಷ ಇಟ್ಕೊಂಡಿರಿ. ಯಾಕಂದ್ರೆ ಡಾಕ್ಟರೇಟ್ ಪ್ರಧಾನಮಂತ್ರಿಗಳು ಮೋದಿಗಳ ಮುಖಾಂತರ ಬಂದಾರಂದ್ರೆ ಹೌದು, ಅವು ಸ್ವಲ್ಪ ಕೆಲ ಸಮಯದ ನಂತರ ಅವು ಸಿಗುತ್ತಾವ, ಖಂಡಿತ ಸಿಗ್ಲಿ ಅಂತ ಹೇಳಿವಿ. ಇವಾಗ ನಾವು ಡಾಕ್ಟರ್ ಕಿರಣ್ ಬೇಡಿ ಅವರ ಸಮಯ ನಮ್ಮ ಮಾತು ಕೇಳೋದಿಲ್ಲ, ಸಮಯಕ್ಕೆ ನಾವು ಸೋಲ್ಬೇಕಾಗ್ತದಲ್ಲ. ಅದಕ್ಕೇನದ ಅದಕ್ಕೂ ಗೌರವ ಕೊಡ್ಬೇಕು ನಾವು. ನಿಜ. ಅದಕ್ಕೆ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ತುಂಬಾ ಬಟ್ ಇನ್ನೊಂದ್ಸಲ ಮುಂದಿನ ಕಾರ್ಯಕ್ರಮದೊಳಗ ಮತ್ತೆ ಬೇರೆ ವಿಷಯಗಳೊಂದಿಗೆ ಮಧುರ ಮನೆಗಳ ಮಾತುಗಳನ್ನು ಚೆನ್ನಾಗಿ ಆಡೋಣ ಅಂತ. ಓಕೆ, ಅಲ್ಲಿವರೆಗೆ ನಾನು ವಿದಾಯ ಹೇಳ್ತೀನಿ. ನಮಸ್ಕಾರ. ತುಮಗೂ ನಮಸ್ತೆ, ಧನ್ಯವಾದಗಳು. ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ನಮ್ಮೂರ ಬಾನುಲಿ ಜೊತೆ ಕಳೆದಿದ್ದಕ್ಕೆ ಡಾಕ್ಟರ್ ಕಿರಣ್ ಬೇಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯ ವಿಶೇಷ ಸಂದರ್ಶನಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.